ಓಂ ಶಾಂತಿ. ಬಾಬಾ ಇವತ್ತು ಮಾಯೆಯನ್ನು ಎದುರಿಸಲಿಕ್ಕೆ ವಿಶೇಷ 2 ಶಕ್ತಿಗಳ ಅಗತ್ಯ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಶಕ್ತಿಗಳಿಲ್ಲ ಅಂದಾಗ ಮಾಯೆನೇ ಅರ್ಥ ಆಗಲ್ಲ ಅಂದರೆ ಇನ್ನು ಎದುರಿಸೋ ಪ್ರಶ್ನೆ ಇಲ್ಲ. ಮಾಯೆ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಮಕ್ಕಳ ಮುಂದೆ ವೆರೈಟಿ ರೂಪದಲ್ಲಿ, ರಾಯಲ್ ರೂಪದಲ್ಲಿ, ಈಶ್ವರೀಯ ರೂಪದಲ್ಲಿ ಬರ್ತಾ ಹೋಗುತ್ತೆ. ಬಟ್ ಈ ಎಲ್ಲ ರಾಯಲ್ ರೂಪಗಳನ್ನು ಸಮಾಪ್ತಿ ಮಾಡೋದ್ರ ಆಧಾರ ಏನಂದರೆ, ನಾವು ವಿಶೇಷವಾಗಿ ಬಾಬಾ ಪರಿಶೀಲನಾ ಶಕ್ತಿ ಎಲ್ಲಿವರೆಗೂ ಇಲ್ವೋ ಮಾಯೆ ಅರ್ಥ ಆಗಲ್ಲ. ಸೊ ಅರ್ಥ ಆಗದೇ ಇರುವಾಗ ನಿರ್ಣಯ ತಗೊಳಕ್ಕಾಗಲ್ಲ, ನಿರ್ಣಯ ಶಕ್ತಿ. ಸೊ ಯಾವಾಗ ಇವೆರಡು ಇಲ್ಲ ಇನ್ನೆಲ್ಲ ಫೇಲ್ಯೂರೇ, ಬಾಕಿ ಶಕ್ತಿಗಳೇನು ಕೆಲಸ ಮಾಡಲ್ಲ. ಸೊ ಅದಕ್ಕೆ ಮಾಯಾಜೀತ್ ಆಗಬೇಕಂದ್ರೆ ಪರಿಶೀಲನೆ ಅಗತ್ಯ ಇದೆ. ಪರಿಶೀಲನೆನೂ ಹೆಂಗೆ ಬರುತ್ತೆ? ಬುದ್ಧಿಯ ಸ್ವಚ್ಛತೆ ಶುದ್ಧತೆ ಇಲ್ಲದೆ ಪರಿಶೀಲನೆ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ನೀರು ತುಂಬ ತಿಳಿಯಾಗಿದ್ದಾಗ ನಮಗೆ ಅರ್ಥ ಆಗುತ್ತೆ ಏನೇ ಆಗಿ ಯಾವ ರೀತಿಯಲ್ಲಿ ನಾವು ಒಳಗಡೆ ಕ್ಲಿಯರಿಟಿ ಒಂದಷ್ಟು ಅದು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಬೇಡ ಅನ್ನೋದು ನಿರ್ಣಯ ಮಾಡ್ಬೋದು. ಹಾಗೆ ಬಾಬುವ್ರು ಹೇಳ್ತಿರೋದು, ನೀವು ಮಕ್ಕಳು ಸದಾ ಈ ಜೀವನದಲ್ಲಿ ಸ್ಪೆಷಲಿ ಮಾಯೆಯ ಎಲ್ಲ ರೂಪಗಳನ್ನು ಅರ್ಥ ಮಾಡಿಕೊಂಡು ಅದರ ವಾರಿಂದ ಬಚಾವಾಗಬೇಕು. ಮಾಯೆಯನ್ನು ಎದುರಿಸೋದಂದರೆ ಅದನ್ನು ಸಮಾಪ್ತಿ ಮಾಡೋ ಆಧಾರ ಈ ಶಕ್ತಿಗಳಂತ. ಸೊ ಕೇಳಿ ಬಾಬಾ ತುಂಬ ಸುಂದರವಾಗಿ ಹೇಳ್ತಿದ್ದಾರೆ. बाप दादा सभी बच्चों के पुरुषार्थ की रफ्तार के रिजल्ट देख रहे थे. नए अथवा पुराने दोनों की पुरुषार्थ की रफ्तार देखते हुए बाप को बच्चों पर अति स्नेह भी हुआ, साथ साथ स्नेह और साथ साथ रहम भी हुआ. ಸ್ನೇಹ ಕ್ಯೂ ಹುವಾ? ತಂದೆ ಎಲ್ಲ ಮಕ್ಕಳ ಪುರುಷಾರ್ಥದ ಸ್ಪೀಡನ್ನು ನೋಡ್ತಿದ್ದಾರೆ. ಇವತ್ತು ಮಕ್ಕಳ ಪುರುಷಾರ್ಥದ ಸ್ಪೀಡ್, ಹಳಬರಿರಲಿ ಹೊಸಬರಿರಲಿ, ಎಲ್ಲರ ಪುರುಷಾರ್ಥದ ಸ್ಪೀಡನ್ನು ನೋಡ್ತಾ ಬಾಬುವರಿಗೆ ಅತಿ ಸ್ನೇಹ ಪ್ರೀತಿನೂ ಬರ್ತಿದೆ, ಮಕ್ಕಳ ಮೇಲೆ ತುಂಬ ದಯೆನೂ ಬರ್ತಿದೆ. ಸೊ ಪ್ರೀತಿ ಏನಕ್ಕೆ ಬರ್ತಿದೆ? देखा कि छोटे बड़े परिचय मिलते ही परिचय के साथ अपने यथाशक्ति प्राप्ति के आधार पर पास्ट लाइफ और वर्तमान ब्राह्मण लाइफ दोनों में महान अंतर अनुभव करते भटकते हुए का सहारा दिखाई देते हुए निश्चय बुद्धि बन एक दो के सहयोग से, एक दो के अनुभव के आधार से मंजिल की ओर चल पड़े. ಯಾಕೆ ತುಂಬ ಪ್ರೀತಿ ಮಕ್ಕಳ ಮೇಲೆ ಬರ್ತಿದೆ ಅಂದರೆ, ಚಿಕ್ಕವರಿರಲಿ ದೊಡ್ಡವರಿರಲಿ, ಹೊಸಬರಿರಲಿ ಹಳಬರಿರಲಿ, ಎಲ್ಲ ಮಕ್ಕಳ ಟೋಟಲಿ ಜೀವನ ಏನು ಹೇಳ್ತಾರೆ, ಪತ್ರಿ ಏನು ಹೇಳ್ತಿದ್ದಾರೆ, ಜನ್ಮಪತ್ರಿ, ಅದನ್ನು ನೋಡ್ತಾ ಮಕ್ಕಳಿಗೆ ಬಾಬುವ್ರ ಪರಿಚಯ ಸಿಕ್ಕಿದ ತಕ್ಷಣ ಯಾರ್ಯಾರಿಗೆ ಎಷ್ಟೆಷ್ಟು ಯಥಾಶಕ್ತಿ ಪ್ರಾಪ್ತಿಯ ಅನುಭವ ಆಗುತ್ತೆ, ಆ ಪ್ರಾಪ್ತಿಯ ಅನುಭವ ಆದಂಗೆ ಎಲ್ಲರೂ ಅಂದ್ಕೋತಾರೆ, ಓ ನನಗೆ ಬಾಬಾ ಎಲ್ಲ ಅಲಿತಾ ಇರ್ತಕ್ಕಂಥ ಜೀವನದಲ್ಲಿ
ನನಗೆ ಸಿಕ್ಕಿದರೆ ಪರಮಾತ್ಮ ಪ್ರಾಪ್ತಿಯಾಗಿದೆ ಅಂತ ನಿಶ್ಚಯ ಬುದ್ಧಿ ಆಧಾರದ ಮೇಲೆ ಪರಸ್ಪರ ಒಬ್ರಿಗೊಬ್ಬರು ಸಹಯೋಗ ಕೊಟ್ಕೊಳ್ತಾ ಒಬ್ರಿಗೊಬ್ಬರು ಅನುಭವವನ್ನು ಹೇಳ್ತಾ ಜ್ಞಾನದಲ್ಲಿ ತನ್ನ ಗುರಿ ಮುಟ್ಟಬೇಕು ಅಂತಕ್ಕಂತಹ ಆ ಒಂದು ಆಧಾರ ನಿಶ್ಚಯವನ್ನು ಆಧಾರವಾಗಿ ಇಟ್ಕೊಂಡು ಅನುಭವವನ್ನು ಆಧಾರವಾಗಿ ಇಟ್ಕೊಂಡು ನಡೀತಿದ್ದಾರೆ. ಖುಷಿ ಶಕ್ತಿ ಶಾಂತಿ सुख की अनुभूति में कोई लोक लाज को परवाह ना करते हुए अलौकिक जीवन का अनुभव कदम को आगे बढ़ाता जा रहा है. प्राप्ति के आगे कुछ छोड़ रहे हैं या त्याग कर रहे हैं, कोई शुद्ध बुद्ध नहीं रहती है. ಅಂದರೆ ರಿಯಲ್ ಪುರುಷಾರ್ಥಿಗಳಿಗೆ ಜೀವನದಲ್ಲಿ ಬಾಬೂರ್ ಮಕ್ಕಳಾದ ನಂತರ ಸದಾ ಒಂದು ಖುಷಿ ಶಾಂತಿ ಸುಖ ಶಕ್ತಿಗಳ ಅನುಭವ ಯಾವಾಗ ಆಗುತ್ತೆ, ಮೊದಲು ಈ ಎಲ್ಲ ಪ್ರಾಪ್ತಿಗಳು ಸುಖ ಶಾಂತಿ ಶಕ್ತಿ ಎಲ್ಲ ಎಲ್ಲಿತ್ತು? ಖುಷಿ ಇರಲಿಲ್ಲ. ಅದರ ಪ್ರಾಪ್ತಿಯ ಮುಂದೆ ಲೋಕಲಾಜ್ಯ ಲೋಕ ಮರ್ಯಾದೆ ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅದೇನು ಕೇರ್ ಮಾಡದೆ ಮುಂದೆ ನಡೀತಾ ಅಲೌಕಿಕ ಜೀವನದಲ್ಲಿ ಹೆಜ್ಜೆ ಇಡ್ತಿದ್ದಾರೆ. ಅಂದರೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಪ್ರಾಪ್ತಿಯನ್ನು ನೋಡ್ತಾ ಯೋಗದಲ್ಲಿ ಜ್ಞಾನದಲ್ಲಿ ರಿಯಲ್ಲಾಗಿ ನೀವು ಜ್ಞಾನ ಯೋಗದ ಆಧಾರದ ಮೇಲೆ ಅದನ್ನು ಕರ್ಮದಲ್ಲಿ ವ್ಯವಹಾರದಲ್ಲಿ ಎಷ್ಟು ಉಪಯೋಗಿಸ್ತೀವಿ ಅಷ್ಟು ಜಾಸ್ತಿ ಪ್ರಾಪ್ತಿಗಳಾಗ್ತಿದೆ. ಪ್ರಾಪ್ತಿಯ ಮುಂದೆ ತ್ಯಾಗ ಅಥವಾ ಏನನ್ನ ಸ್ವಲ್ಪ ಸ್ವಲ್ಪ ಬಿಟ್ರೂ ಅದು ತ್ಯಾಗ ಅನ್ನಿಸ್ತಿಲ್ಲ. ಪ್ರಾಪ್ತಿಯ ಮುಂದೆ ಅದೇನೋ ಕೇರ್ ಮಾಡ್ತಿಲ್ಲ, ತ್ಯಾಗ ಅನ್ನಿಸ್ತಿಲ್ಲ ಪ್ರಾಪ್ತಿಯ ಮುಂದೆ, ಏಕೆಂದರೆ ಅಷ್ಟೊಂದು ಪ್ರಾಪ್ತಿ ಸಿಕ್ಕಿದೆ. बाप मिला तो सब कुछ मिला, उस खुमारी व नशे में त्याग भी त्याग नहीं लगा. याद और सेवा में तन मन धन से लग गए. पहला नशा पहली खुशी पहला उमंग उत्साह न्यारा और अति प्यारा अनुभव किया. ತಂದೆ ಹೇಳ್ತಿರೋದು ಬಾಬೂರ್ ಸಿಕ್ಕಿದ್ರು ಅಂದರೆ ಎಲ್ಲದೂ ಸಿಗ್ತು ಅಂತಕ್ಕಂತಹ ಆ ಒಂದು ನಶೆಯಲ್ಲಿ ಆ ಹೆಮ್ಮೆಯಲ್ಲಿ ತ್ಯಾಗ ಮಾಡಿದ್ರೂ ಅದು ತ್ಯಾಗ ಅನಿಸಿಲ್ಲ. ನೆನಪು ಮತ್ತು ಸೇವೆಯಲ್ಲಿ ತನ್ನ ಇಡೀ ಜೀವನ ತನು ಮನ ಧನವನ್ನು ಅರ್ಪಣೆ ಮಾಡ್ತಾ ಮುಂದೆ ಹೋಗ್ತಿದ್ದಾರೆ. ಮೊದಲನೇ ನಶೆ ಮೊದಲನೇ ಖುಷಿ ಜ್ಞಾನದಲ್ಲಿ ಬಂದ ತಕ್ಷಣ ಓ ಬಾಬಾ ಸಿಕ್ಬಿಟ್ರು, ಜ್ಞಾನ ಇಷ್ಟು ಚೆನ್ನಾಗಿದೆ, ಇಷ್ಟು ಶಕ್ತಿ ಸಿಗ್ತಿದೆ ಅಂತ ತುಂಬ ಆನಂದ ಆಗುತ್ತಲ್ವಾ. ಅದನ್ನು ಆ ಉಮಂಗ್ ಉತ್ಸಾಹ ಆ ಖುಷಿಯಲ್ಲಿ ನ್ಯಾರ ಮತ್ತು ಪ್ಯಾರ ಜೀವನದ ಅನುಭವ ಮಾಡ್ತಾರೆ. ಅಂದರೆ ಎಲ್ಲ ಮೋಹ ಮಮತೆಗಳಿಂದ ನ್ಯಾರ ಒಬ್ಬ ತಂದೆಗೆ ಪ್ರಿಯ ನಾನು ಆತ್ಮ ಅಂತ ಬಾಬೂರ್ ಪ್ರೀತಿಯ ಅನುಭವ ಮಾಡ್ತಾ ಮುಂದುವರಿತಿದ್ದಾರೆ. ये त्याग और सदा काल का नशा त्रिकालदर्शी मास्टर ज्ञान सागर मास्टर सर्वशक्तिवान की स्थिति का पहला जोश जिसमें कुछ होश नहीं है. पुरानी दुनिया का सब कुछ तुच्छ अनुभव हुआ, असार अनुभव हुआ. ಅಂದರೆ ಇದು ಎಲ್ಲರದೂ ಅನುಭವ ತಾನೇ. ಏನಂತೀರ ಮನೆಯಲ್ಲಿ ಎಲ್ಲರೂ ಕೇಳ್ತಿದ್ದೀರಲ್ಲ, ಜ್ಞಾನದಲ್ಲಿ ಬಂದ ನಂತರ ತಕ್ಷಣ ಎಲ್ಲ ಬಾಕಿ ಎಲ್ಲವನ್ನ ಕೇರ್ ಮಾಡದೆ ಬಾಬಾ ಸಿಕ್ಕಿದ್ರು ಎಲ್ಲ ಸಿಕ್ತು ಅಂತ ಏನು ನಶೆ ಖುಷಿಯಲ್ಲಿ ಮುಂದುವರಿತೀರಾ, ಆ ಮೊದಲನೇ ನಶೆ ಮೊದಲನೇ ಖುಷಿ ಮೊದಲನೇ ಉಮಂಗ್ ಉತ್ಸಾಹದಲ್ಲಿ ಈ ತ್ಯಾಗ ಅನಿಸಿಲ್ಲ. ಆದಿಕಾಲದ ನಶೆ ತ್ರಿಕಾಲದರ್ಶಿ ಮಾಸ್ಟರ್ ಜ್ಞಾನ್ ಸಾಗರ್ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಮೊದಲನೇ ಜೋಶ್ ಈಗ ಜ್ಞಾನದಲ್ಲಿ ಬಂದ ನಂತರ ಬಾಬಾ ಮುರುಳಿ ಸಮಾನ ಓ ನನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಮಾಸ್ಟರ್ ಜ್ಞಾನ್ ಸಾಗರ್ ಆ ಜೋಶಲ್ಲಿ ಏನು ಪ್ರಪಂಚದ ಹೋಶ್, ಯಾರು ಏನಾಗ್ತಿದೆ ಯಾರು ಏನು ಹೇಳ್ತಾರೆ ಅದೆಲ್ಲ ಕೇರ್ ಮಾಡಲಿಲ್ಲ. ಹಳೇ ಪ್ರಪಂಚ ತುಂಬ ತುಚ್ಛ ಅಸಾರ ಅನುಭವ ಆಗ್ತಾ ಹೋಯಿತು. ಇದರಲ್ಲಿ ಏನೂ ಇಲ್ಲ ಯಾವುದೂ ಇಲ್ಲ ಅನ್ನೋದು ಅನುಭವ ಆಯಿತು. ಬಂದಾಗ ಎಲ್ಲರಿಗೆ ಈ ಹೋಶ್ ಈ ಜೋಶ್
ಎಲ್ಲ ಗೊತ್ತಿದೆಯಲ್ಲ, ಅನುಭವ ಇದೆಯಲ್ವಾ. ಭಾವ ಬಿಟ್ಟರೆ ಏನೂ ಕಾಣೋದೇ ಇಲ್ಲ ಯಾರಿಗೆ. ऐसी हर एक की पहली स्टेज देखते हुए अति स्नेह हुआ कि हर एक ने बाप के प्रति कितना त्याग और लगन से आगे बढ़ने का पुरुषार्थ किया. ಈ ಮೊದಲನೇ ಸ್ಥಿತಿಯನ್ನು ನೋಡ್ತಾ ಮಕ್ಕಳು ಬಾಬಾವರ ಪ್ರಾಪ್ತಿಯ ಮುಂದೆ ಏನೆಲ್ಲ ತ್ಯಾಗ ಮಾಡಿಕೊಂಡು ಎಷ್ಟು ನಶೆ ಖುಷಿಯಲ್ಲಿ ಮುಂದೋಗ್ತಿದ್ದಾರೆ ಅದನ್ನು ನೋಡಿ ಅತಿ ಸ್ನೇಹದ ಮಕ್ಕಳ ಮೇಲೆ ಆ ಪ್ರೀತಿ ಬಾಬಾವ್ರಿಗೆ ಉಕ್ಕಿ ಬರ್ತಾ ಇದೆ. ಯಾಕೆಂದರೆ ಬಾಬಾವ್ರ ಪ್ರಾಪ್ತಿಯ ಮುಂದೆ ಸುದ್ಬುದ್ಧ ಏನು ತ್ಯಾಗ ಮಾಡ್ತಿದ್ದೀವಿ, ಯಾವುದೂ ಕೇರ್ ಮಾಡದೆ ಬಾಬಾ ಏನು ಹೇಳ್ತಾರೆ ಅದನ್ನು ನಡೆಯೋದ್ರಲ್ಲೇ ಮುಂದೆ ಹೋಗ್ತಕ್ಕಂಥ ವಿಶೇಷ ಮಕ್ಕಳು ಯಾರಿದ್ದಾರೆ ಅವರನ್ನು ನೋಡಿ ಬಾಬಾವ್ರಿಗೆ ತುಂಬ ಪ್ರೀತಿ. ಐಸೆ ತ್ಯಾಗ ಮೂರತ್ ज्ञान मूर्त निश्चय बुद्धि बच्चों के ऊपर बाप दादा भी अपने सर्व संपत्ति सहित कुर्बान हुए. जैसे बच्चों ने संकल्प किया बाबा हम आपके हैं, वैसे बाप भी रिटर्न में यही कहते हैं जो बाप का सो आपका. ಏನು ಹೇಳ್ತಿದ್ದಾರೆ ಬಾಬಾವರು, ಈ ತರಹ ಸಂಪೂರ್ಣ ತ್ಯಾಗ ಮೂರತ್ ಜ್ಞಾನ ಮೂರತ್ ನಿಶ್ಚಯ ಬುದ್ಧಿ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ. ತನ್ನ ಬಾಬಾವ್ರು ಏನೆಲ್ಲ ಇದೆ ತನ್ನ ಹತ್ರ ಇರೋದೆಲ್ಲದರ ಸಂಪತ್ತು ಖಜಾನೆಗಳು ಏನಿದೆಯೋ ಅದೆಲ್ಲದರ ಸಹಿತ ಮಕ್ಕಳ ಮೇಲೆ ಬಲಿಹಾರಿಯಾದರು. ಮಕ್ಕಳು ಹೆಂಗೆ ಹೇಳ್ತಾರೆ ಬಾಬಾ ಎಲ್ಲದೂ ನಿಮ್ಮದು ಅಂತ, ಬಾಬಾನು ಹೇಳಿದ್ರು ಏನು ತಂದೆದು ಅದೆಲ್ಲ ನಿಮ್ಮದು ರಿಟರ್ನಲ್ಲಿ. तो ऐसे अधिकारी भी बने, लेकिन आगे क्या होता है. ಜ್ಞಾನದಲ್ಲಿ ಬಂದ ತಕ್ಷಣ ಎಲ್ಲರ ಈ ತ್ಯಾಗದ ಸ್ಥಿತಿ, ತಪಸ್ಸಿನ ಸ್ಥಿತಿ, ಬಾಬಾ ಶ್ರೀಮತ ಲೋಕ ಕಾಣಲ್ಲ, ಸಂಬಂಧಗಳು ಕಾಣಲ್ಲ, ಏನೂ ಕಾಣಲ್ಲ. ಎಲ್ಲರಿಗೆ ಸುದ್ಬುದ್ಧ ಬಾಬಾ ನಾನು ವಿಶ್ವ ಸೇವೆಯಲ್ಲಿ ಎಲ್ಲ ಸಫಲ ಮಾಡೋಣ ಅನ್ನೋದೇ ಕಾಣ್ತಾ ಇರುತ್ತೆ. ಅದರಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ, ಇಂತಹ ಸ್ಥಿತಿ ಇರೋ ಮಕ್ಕಳು ಒಬ್ಬ ತಂದೆಯ ಲಗನ್ನು, ಒಬ್ಬ ತಂದೆಯ ಪ್ರೀತಿ, ಆ ಸುಖ ಶಾಂತಿಯ ಆಧಾರದ ಮೇಲೆ ನಶೆ ಖುಷಿಯಲ್ಲಿ ನಡೀತಿರೋರಿಗೆ ಆಮೇಲೆ ಏನಾಯಿತು, ಇಲ್ಲಿ ಬಂತು ಪೇಪರು, चलते चलते जब महावीर अर्थात रूहानी ಆಮೇಲೆ ಲೇಕಿನ್ ಆದರೆ ಆಮೇಲೆ ಏನಾಯಿತು, ನಡೀತಾ ಮಹಾವೀರರು ಅರ್ಥಾತ್ रूहानी योद्धा बन माया को चैलेंज करते हैं, विजयी बनने का अधिकार भी समझते हैं, लेकिन माया के अनेक प्रकार के वार को सामना करने के लिए दो बातों की कमी हो जाती है. वो दो बातें कौन सी है. ತಂದೆ ಹೇಳ್ತಿರೋದು ಅಂದರೆ ಮೂಲ ಮಾತು, ಮಾಯೆಯನ್ನು ಚಾಲೆಂಜು ಮಾಡ್ತಾರೆ. ನನ್ನ ಜೊತೆ ಬಾಬಾ ಇದ್ದಾರೆ, ಮಾಯೆ ನೀನು ಬಂದರೆ ನೋಡು ನಾನು ವಿಜಯಿ ಆಗ್ತೀನಿ, ನಾನು ವಿಜಯಿ, ಕಲ್ಪದ ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ ಅನ್ನೋ ಅನುಭವನೂ ಮಾಡ್ತಾರೆ. ಆದರೆ ನಡೀತಾ ಸಂಪೂರ್ಣವಾಗಿ ಮಾಯೆಯನ್ನು ಎದುರಿಸಿ ಮಾಯಾ ಜೀತ್ ಆಗೋದ್ರಲ್ಲಿ ಎರಡು ಶಕ್ತಿಗಳ ಕೊರತೆಯ ಅನುಭವ ಮಾಡ್ತಾರೆ. ಯಾವ ಕಾರಣ ಇಷ್ಟೆಲ್ಲ ಲಗನ್ನಿದ್ದು ತ್ಯಾಗ ಮಾಡಿ ಎಲ್ಲ ಮಾಡಿದ್ರೂ ಇವೆರಡು ಶಕ್ತಿಯ ಕೊರತೆ ಸ್ಥಿತಿಯನ್ನು ಅಲ್ಲಾಡಿಸ್ಬಿಡುತ್ತೆ. ಯಾವುದು ಎರಡು? ಏಕೆ सामना करने की शक्ति की कमी, दूसरा परखने और निर्णय करने की शक्ति की कमी. इन कमियों के कारण माया के अनेक प्रकार के वार से कब हार कब जीत होने से कब जोश कब होश में आ जाते हैं. ಮೂಲ ಮಾತಿಯೇ ಎಲ್ಲಿಂದ ಎಲ್ಲಿ ಬಂತು ನೋಡ್ರಿ. ಜ್ಞಾನದಲ್ಲಿ ಬಂದಾಗ ಎಲ್ಲರೂ ಏನು ಅನುಭವ ಮಾಡ್ತಾರೆ ಅಂದರೆ ಬಾಬಾ ನಾನು
ಅದು ಗ್ರ್ಯಾಜುಲಿ ನಾನು ಯೋಧ ಮಾಯೆ. ಯಾವಾಗ ಬಾಬುವರು 1-2 ವರ್ಷ ತನ್ನ ಮಡ್ಲಲ್ಲಿ ಇಟ್ಕೊಂಡು ನಡೆಸ್ತಾರೆ, ಅವಾಗ ಮಾಯದೇನು ಗೊತ್ತಾಗೋದೇ ಇಲ್ಲ. ಯೋಗ ನಾನು ಬಾಬಾ ಯಾವಾಗ ಕೆಳಗೆ ಬಿಟ್ಟು ನಡೀರಪ್ಪ ನೀವು ಅಂತ ಹೇಳ್ತಾರೆ, ಅಲ್ಲಿ ಬರುತ್ತೆ ಮಾಯೆ ಎದುರಿಸೋಕ್ಕೆ. ಸೊ ಮಾಯೆಯ ಚಾಲೆಂಜಸ್ ಏನಿದೆ ಅದನ್ನು ಎದುರಿಸೋದಲ್ಲಿ ಬಾಬಾ ಹೇಳೋದು, ಒಂದು ಎದುರಿಸ್ತಕ್ಕಂಥ ಶಕ್ತಿ, ಇನ್ನೊಂದು ಪರಿಶೀಲನೆ ಹಾಗೂ ನಿರ್ಣಯ ಶಕ್ತಿ ಏನಿದೆ ಅದರ ಕೊರತೆ ಆಗ್ಬಿಡುತ್ತೆ. ಯಾವ ಕಾರಣ? ಇದು ಮೂರರಲ್ಲಿ ಒಂದು ಶಕ್ತಿ ಕೊರತೆ ಇದ್ರೂ ಏನಾಗುತ್ತೆ ಹೇಳಿ? ಆ ಮೂರು ಇದ್ದಾಗ ಗೆಲುವು, ಒಂದು ಕಡಿಮೆ ಇದ್ರೂ ಸೋಲು ಗೆಲುವು, ಜೋಶ್ ಅವ್ರ ಹೋಶ್. ಗೆಲುವು ವಿಜಯಿ ಆದಾಗ ತುಂಬ ಜೋಶಲ್ಲಿ ಹೋಗ್ತಾರೆ, ಸ್ವಲ್ಪ ಹಿಂಗಾದಾಗ ಸೋತು ಬಿಟ್ಟಾಗ ಹೋಶ್ ಹೊರ್ಟೋಗ್ತದೆ. ಹಿಂಗೆ ಬಾಬಾ ಹೇಳ್ತಾರೆ, ಹೆಚ್ಚು ಕಡಿಮೆಯಲ್ಲಿ ಬರ್ತಾರೆ. सामना करने की शक्ति ना होने के कारण क्या है? बाप को सदा साथी बनाना नहीं आता है. ಎದುರಿಸ್ತಕ್ಕಂಥ ಶಕ್ತಿ ಯಾಕಿಲ್ಲ? ಕಾರಣ ಏನು? ಈಗ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಜ್ಞಾನ್ ಸಾಗರ್, ನಾನು ಅಕಾಲ ಮೂರತ್ ಇದೆಲ್ಲ ಹೇಳ್ಕೊಂಡ್ರೂ ಎದುರಿಸೋ ಶಕ್ತಿ ಯಾಕಿಲ್ಲ ಅಂದರೆ, ನಿರಂತರ ತಂದೆಯನ್ನು ಜೊತೆ ಇಟ್ಕೊಂಡೇನು ನಡಿಬೇಕು ಅದನ್ನು ನಡೆಯೋದ್ರಲ್ಲಿ ಅಂತರ ಮಾಡಿಬಿಡ್ತಾರೆ. ಅದಕ್ಕೇ ಇಷ್ಟೆಲ್ಲ ಏರುಪೇರು ಅಂತ ಹೇಳ್ತಿದ್ದಾರೆ ಬಾಬವರು. ಕೇಳಿಸ್ತಿದೆಯಾ? ಎದುರಿಸೋ ಶಕ್ತಿ ಯಾಕಿಲ್ಲ? ಮಾಯೆ ನಿಮಗೆ ಸಲಾಮ್ ಮಾಡಿ ಹೋಗಬೇಕು, ಅದು ವಾರ್ ಮಾಡೋಕ್ಕೆ ಬರಬಾರ್ದು. ಅದು ಯಾವಾಗ ಸಾಧ್ಯ ಅಂದರೆ ಯಾವಾಗ ಬಾಬುವ್ರ ಜೊತೆ ಇರ್ತಾರೆ. ಇನ್ನೊಂದು ಏನಂದರೆ, ಒಂದು ತಂದೆ ಜೊತೆ ಇಟ್ಕೊಳ್ಳಲ್ಲ, ಇನ್ನೊಂದು ಜೊತೆ ತಗೊಳ್ಳೋಕ್ಕೆ, ತಂದೆಯ ಸಹಯೋಗ ತಗೊಳಕ್ಕೆ ಬರಲ್ಲ. ಈಗ ನಿಮಗೆ ಸಂಬಂಧ ಯಾರ್ದಾದ್ರೂ ತುಂಬ ದೊಡ್ಡವ್ರ ಸಂಬಂಧ ಇರುತ್ತೆ, ನೀವು ಅವ್ರ ಸಹಯೋಗನೇ ತಗೊಳ್ಳಲ್ಲ ಅಂದರೆ ನೀವು ಸುಖವಾಗಿ ನಡೆಯೋಕ್ಕಾಗಲ್ಲ. ಹಂಗೆ सहज तरीका है अधिकारीपन की स्थिति, इसलिए कमज़ोर देखते हुए माया अपना वार कर लेती है. ತಂದೆಯನ್ನು ಜೊತೆ ಇಟ್ಕೊಳ್ಳೋದಂದರೆ, ಈಗ ಬಾಬು ನೆನಪಿದ್ರೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಎಲ್ಲ ಗುಣಶಕ್ತಿಗಳ ಅಧಿಕಾರಿ ಅಂತ ಅಧಿಕಾರದ ಆಧಾರದ ಮೇಲೆ ಆಯಾ ಶಕ್ತಿಗಳನ್ನು ಉಪಯೋಗಿಸ್ತಾ ಪಾರಾಗೋದು ಈಸಿ. ಬಾಬಾ ಹೇಳ್ತಾರೆ, ಅಧಿಕಾರಿತನನ ಯೂಸೇ ಮಾಡಿಲ್ಲ ಅಂದರೆ ಮಾಯೆ ವಾರ್ ಮಾಡ್ತದೆ ಈಸಿಯಾಗಿ. ಯಾಕೆ? ತಾನು ಯಾರನ್ನೋ ಹೋಶೆ ಹೋಗ್ಬಿಟ್ರೆ ಇನ್ನು ಶಕ್ತಿಗಳೇನು ಕೆಲಸ ಮಾಡುತ್ತೆ? ಮಾಯೆ ಸಿಕ್ಕಿದ್ದೇ ಸಾಕು, ಗ್ರಾಹಕರು ಇವ್ರ ತಂದೆನೂ ಮರ್ತೋಯ್ತು, ಅಧಿಕಾರನೂ ಮರ್ತೋಯ್ತು, ಹಾಕು ಏಟ್ ಅಂತ ಹೇಳಿ ಹಿಂದಗಡೆ ಬರುತ್ತೆ. ಆ್ಯಕ್ಚುಲಿ ವಿಸ್ಮೃತಿಯೇ ಮಾಯೆ. ತಂದೆಯನ್ನು ಮರೆಯೋದು ಅಂದರೆ ತನ್ನ ಅಧಿಕಾರಗಳನ್ನು ಮರೆಯೋದು. ಹೂಮ್ ಐ ಬಿಲಾಂಗ್ ಟು, ನಾನು ಯಾರು, ನಾನು ಯಾರ ಮಗುವಾಗಿದ್ದೀನಿ, ಯಾರ ಪ್ರಾಪರ್ಟಿ ನಾನು, ಇದನ್ನು ಎಷ್ಟು ನಾವು ನೆನಪು ಮಾಡ್ತೀವಿ ಅಷ್ಟು ಎಲ್ಲ ಈಸಿ ಆಗುತ್ತೆ. तो परखने की शक्ति न होने का कारण क्या है? बुद्धि की एकाग्रता नहीं है, व्यर्थ संकल्प व अशुद्ध संकल्पों की हलचल है. एक में सर्व रस लेने की एक रस स्थिति नहीं है, अनेक रस में बुद्धि और स्थिति दोनों डगमग हो जाती है. ಪರಿಶೀಲನಾ ಶಕ್ತಿ ಯಾಕಿಲ್ಲ? ನಮಗೆ ಬಾಬುವರು ದಿವ್ಯ ಬುದ್ಧಿ ಕೊಟ್ಟಿದ್ರು, ದಿವ್ಯ ಬುದ್ಧಿ ದೂರಾಂದೇಶ್ ಬುದ್ಧಿ, ವಿಶಾಲ ಬುದ್ಧಿ, ಸೂಕ್ಷ್ಮ ಬುದ್ಧಿ, ದೂರದ ಲೋಕವನ್ನೇ ಸ್ಪಷ್ಟವಾಗಿ ನೋಡ್ತಕ್ಕಂಥವ್ರಿಗೆ ಮಾಯೆ ಕಣ್ಣಿಗೆ ಕಾಣಿಸಲ್ವಾ? ಕಾರಣ ಏನು? ಮಾಯೆ ಕಣ್ಣಿಗೆ ಧೂಳಾಕ್ಬಿಡ್ತದೆ, ನೋಡದೇ ಇರಲಿ, ಪರಿಶೀಲನೆ ಮಾಡದೇ ಇರಲಿ ಅಂತ. ಅದಕ್ಕೆ ಏನು ಹೇಳ್ತಿದ್ದಾರೆ? ಏಕಾಗ್ರತೆ, ಬುದ್ಧಿಯ ಏಕಾಗ್ರತೆ ಇಲ್ಲದೆ ಇರೋ ಕಾರಣ ವ್ಯರ್ಥ ಸಂಕಲ್ಪಗಳ ಹಲ್ಚಲ್, ಒಂದರಿಂದೊಂದು ಕಂಟಿನ್ಯೂಯಸ್ ಸಂಕಲ್ಪಗಳು ಬರ್ತಾ ಇದ್ದರೆ ಅಲ್ಲಿ ಕ್ಲಾರಿಟಿ ಇರಲ್ಲ. ನೀವು ನಿಂತಿರೋ ತಿಳಿಯಾಗಿರೋ ನೀರಿಗೆ
ಜಸ್ಟ್ ಒಂದು ಸಣ್ಣದು ಏನಾದರೂ ಹಾಕಿದ್ರೆ ಅಲ್ಲಿ ಹಂಗೆ ಅಲೆಗಳು ಶುರುವಾದಂಗೆ ಕೆಳಗಡೆ ಏನಿದೆ ಅದು ಕಾಣಲ್ಲ, ನೀರು ಸ್ಟಿಲ್ಲಾಗಿದ್ದರೆ ಕಾಣೋದು. ಮನಸ್ಸು ಬುದ್ಧಿ ಏಕಾಗ್ರವಾಗಿದ್ದಾಗ ನಾನೇನು ಮಾಯೆ ಏನೋ, ನನ್ನ ವಾಸ್ತವ ಅನಾದಿ ಆದಿ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಒಂದರಿಂದೊಂದು ಅದು ಇದು 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 ಸಂಕಲ್ಪಗಳೇ ಬರ್ತಿದ್ರೆ ಮನಸ್ಸು ಬುದ್ಧಿಯ ಸ್ಪಷ್ಟತೆ ಸ್ವಚ್ಛತೆ ಸಮಾಪ್ತಿಯಾಗುತ್ತೆ. ಸ್ವಚ್ಛತೆ ಇಲ್ಲ ಅಂದರೆ ಸ್ಪಷ್ಟತೆಯೂ ಇರಲ್ಲ, ಗೊತ್ತಾಗಲ್ಲ ಮಾಯೇನ ಅಥವಾ ರಿಯಲ್ಲ ಅಂತ. ಇನ್ನೊಂದು ಕಾರಣ ಏನಂದರೆ ವ್ಯರ್ಥ ಸಂಕಲ್ಪದ ಜೊತೆಗೆ ಅಶುದ್ಧ ಸಂಕಲ್ಪಗಳ ಏರುಪೇರು. ಹಿಂದಿನ ಹಳೆಯ ಸಂಸ್ಕಾರಗಳ, ಅಶುದ್ಧ ಸಂಸ್ಕಾರಗಳ, ದೇಹಾಭಿಮಾನದ ಸಂಸ್ಕಾರಗಳ ಪ್ರಭಾವದಲ್ಲಿ ಅಶುದ್ಧ ನೆಗೆಟಿವ್ ನಡೀತದೆ. ಆಮೇಲೆ ಸರ್ವ ರಸ ಒಬ್ಬರಲ್ಲಿ, ಎಲ್ಲ ಸಂಬಂಧಗಳ ಸುಖ ಇದೆಯಲ್ಲ ಅದು ಒಬ್ಬರಲ್ಲಿ ಅನುಭವ ಮಾಡಲ್ಲ. ಅದಕ್ಕೆ ಏಕರಸ ಸ್ಥಿತಿ ಇಲ್ಲ. ಅನೇಕ ರಸಗಳಲ್ಲಿ ಬುದ್ಧಿ ಹೆಚ್ಚು ಕಡಿಮೆ ಆಗೋದ್ರಿಂದ ಸ್ಥಿತಿನೂ ಏರುಪೇರಾಗ್ಬಿಡುತ್ತೆ. ಅನೇಕ ರಸಗಳಂದರೆ ಇಂದ್ರಿಯಗಳ ರಸ, ನೋಡೋ ರಸ, ಕೇಳೋ ರಸ, ಮಾತಾಡೋ ರಸ, ತಿನ್ನೋ ರಸ, ಅಲ್ಲಿ ಇಲ್ಲಿ ಹೋಗೋ ರಸ, ಸಂಬಂಧಗಳ ಮೋಹಗಳ ರಸ, ಇದೆಲ್ಲ ವೆರೈಟಿ ರಸಗಳ ಹಿಂದೆ ಬುದ್ಧಿ ಅಲಿತಿರೋದ್ರಿಂದ ಬುದ್ಧಿಯ ಏಕಾಗ್ರತೆ ಒಬ್ಬ ತಂದೆ ಏಕರಸ, ಒಬ್ಬನಿಂದ ಸರ್ವ ಸಂಬಂಧಗಳ ಸರ್ವ ಸುಖದ ರಸ ತಗೊಳ್ಳದೇ ಇರೋದ್ರಿಂದ ಅನೇಕ ರಸಗಳಲ್ಲಿ ಬುದ್ಧಿ ಹೋಗೋದ್ರಿಂದ ಬಾಬಾ ಹೇಳ್ತಾರೆ ಅವ್ರು ಏಕರಸ ಅನುಭವ ಮಾಡಲ್ಲ. ಅಂದರೆ ಬುದ್ಧಿಯ ಕ್ಲಾರಿಟಿ ಯಾಕಿಲ್ಲ ಅಂದರೆ ಆ ಸ್ಟಿಲ್ನೆಸ್, ಬುದ್ಧಿ ಒಂದು ಸ್ಥಿರ ಸ್ಥಿತಿಯಲ್ಲಿ, ಒಂದು ಸಂಕಲ್ಪದಲ್ಲಿ, ಒಬ್ಬ ತಂದೆಯ ಸಂಕಲ್ಪದಲ್ಲಿ ಇಲ್ಲ. ನೀವು 5 ನಿಮಿಷ ಬೇಡ, 1 ನಿಮಿಷ ಬಾಬಾ ನಾನು ಆತ್ಮ ನಿನ್ನ ಜೊತೆ ಪರಂಧಾಮದಲ್ಲಿದ್ದೀನಿ, ಆ ಸೈಲೆನ್ಸಲ್ಲಿ ಬಾಬೂರ ಹತ್ರ ಒಂದು ಸಂಕಲ್ಪದಲ್ಲಿ ಏಕಾಗ್ರ ಆದಾಗ ಮನಸ್ಸು ಬುದ್ಧಿಯ ಸ್ಪಷ್ಟತೆ, ಆ ಸ್ವಚ್ಛತೆ, ಕ್ಲಾರಿಟಿ ಬಂದ್ಬಿಡುತ್ತೆ. ಏಕಾಗ್ರತೆಯಿಂದ ಆವಾಗ ನಾನೇನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಕಂಟಿನ್ಯೂಸ್ ಇಡೀ ದಿನ ಸಂಕಲ್ಪಗಳಲ್ಲಿ ಇದ್ಬಿಟ್ರೆ ತನ್ನ ವಾಸ್ತವ, ತನ್ನ ಸತ್ಯತೆಯನ್ನು ರಿಯಲೈಸ್ ಮಾಡೋಕ್ಕಾಗಲ್ಲ. ಇನ್ನು ಬಾಬಾವ್ರಂತೂ ದೂರದ ಮಾತು. ಏಕಾಗ್ರತೆ ಇಲ್ಲ ಅಂದರೆ ಯೋಗಿ ಜೀವನದಲ್ಲಿ ಯಾವ ಅಚೀವ್ಮೆಂಟ್ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಏನೇ ಪರಿಸ್ಥಿತಿ ಬರಲಿ ತನ್ನ ಮನಸ್ಸು ಬುದ್ಧಿಯ ಏಕಾಗ್ರತೆ ಅಂದರೆ ಅನೇಕ ಸಂಕಲ್ಪ ಅದು ಇದು ಮಾಡೋದು ಬಿಟ್ಟುಬಿಡಬೇಕು. ಆ ಥರ ಬಿಡೋಕ್ಕೆ ಜ್ಞಾನದ ಸಂಕಲ್ಪ, ಮನನ ಚಿಂತನೆ ಮಾಡೋದನ್ನು ರಿಪ್ಲೇಸ್ ಮಾಡಬೇಕು. ವ್ಯರ್ಥ ಅಶುದ್ಧವನ್ನು ಓಡಿಸೋಕ್ಕೆ ಅದನ್ನು ಓಡಿಸ್ಕೊಂಡು ಕೂತ್ಕೋಬಾರ್ದು. ಜ್ಞಾನದ ಮನನ ಚಿಂತನೆ, ಜ್ಞಾನ ಬರೀ ರಿವಿಷನ್ನೇ ಮಾಡಿ ಚಿಂತೆ ಇಲ್ಲ, ಫಸ್ಟ್ ರಿಪಿಟೇಷನ್ನೇ ಮಾಡಿ ಆಮೇಲೆ ರಿವಿಷನ್ ಮಾಡ್ಕೊಳ್ಳಿ, ಆಮೇಲೆ ನೀವೆಲ್ಲ ಮಾಡ್ತಾ ಹೋಗ್ಬೋದು. ಅದಕ್ಕೆ ಬುದ್ಧಿ ಏರುಪೇರಾದಂಗೆ ಸ್ಥಿತಿ ಏರುಪೇರಾಗುತ್ತೆ. ಇಸ್ ಕಾರಣ ಪರಕ್ನೆ ಕಿ ಶಕ್ತಿ ಕಮ್ ಹೋ ಜಾತಿ. ಆದ ಕಾರಣ ಪರಿಶೀಲನೆ ಶಕ್ತಿ ಕಡಿಮೆ ಆಗುತ್ತೆ. ನೀರು ತಿಳಿಯಾಗಿರೋದು ಒಂದು ಸಾರಿ ಕದಡಕ್ಕೆ ಶುರು ಮಾಡಿಬಿಟ್ರೆ ಅದು ಕೆಳಗಡೆ ಎಷ್ಟೊತ್ತಾದ್ರೂ ಏನಿದೆ ಅಂತ ಗೊತ್ತೇ ಆಗಲ್ಲ. ಅಷ್ಟರೊಳಗೆ ಮಾಯೆ ಬಂದು ಎಲ್ಲ ಏರುಪೇರು ಮಾಡಿ ಹೊಟ್ಟೆ ಹೋಗಿರುತ್ತೆ. ಸೊ ರೈಟ್ ನಿರ್ಣಯ ಅಂತ ತಗೊಳಕ್ಕಾಗೋದು ಇಲ್ಲ, ರೈಟ್ ಏನು ಅಂತ ಅರ್ಥನೂ ಆಗಲ್ಲ. इस कारण परखने की शक्ति कम हो जाती है और ना परखने के कारण माया अपना ग्राहक बना देती है. ನೀವು ಯಾವಾಗ ಇದು ಮಾಯೆ ಅಂತಲೇ ಗೊತ್ತಾಗಲ್ಲ, ಮಾಯೆ ನಿಮ್ಮನ್ನು ಗ್ರಾಹಕರನ್ನಾಗಿ ಮಾಡಿಬಿಟ್ಟು ಪರವಶ ಮಾಡ್ಕೊಂಡು ಬಿಡುತ್ತೆ. ये माया है, ये पहचान नहीं सकते, ये रॉन्ग है, ये भी जान नहीं सकते. ಇದು ಮಾಯೆ ಅಂತನೂ ಅರ್ಥ ಆಗಲ್ಲ, ಇದು ರಾಂಗ್ ಅಂತನೂ ಅರ್ಥ ಆಗಲ್ಲ. ಈ ಬುದ್ಧಿ ಹೆಂಗೆ ಪ್ರಭಾವದಲ್ಲಿ ಬಂದ್ಬಿಡುತ್ತೆ ಮಾಯೆ ಮೇಲೆ ಅಂದರೆ
ಬೇರೆಯವರು ಇದು ಸರಿಯಲ್ಲಪ್ಪ, ಇದು ರಾಂಗ್ ಅಂದ್ರೂ ಅವ್ರಿಗೆ ಅದು ಸರಿ ಅನಿಸುತ್ತೆ, ಅದು ಚೆನ್ನಾಗಿ ಅನಿಸುತ್ತೆ. ಅದು ದೊಡ್ಡದರಲ್ಲಿ ದೊಡ್ಡ ಮಾಯೆ ಪ್ರಭಾವ ಬುದ್ಧಿಯ ಪರಿಶೀಲನೆ, ಬುದ್ಧಿಯ ನಿರ್ಣಯ ಹಾಳು ಮಾಡಿಬಿಡುತ್ತೆ. ಇದು ತುಂಬ ದೊಡ್ಡ ನುಕ್ಸಾನು, ಜನ್ಮಾಂತರದ ನುಕ್ಸಾನು. ಅದಕ್ಕೇ ಕರ್ಮ ಏರುಪೇರಾಗ್ತಾ ಹೋಗುತ್ತೆ. ಆಮೇಲೆ ಇನ್ನೇನಾಗುತ್ತೆ ಗೊತ್ತಾ, ಒಂದು ಪರಿಶೀಲನೆ ಇಲ್ಲ, ಅದಕ್ಕೆ ನಿರ್ಣಯನೂ ಇಲ್ಲ. ಮಾಯೆ ಗ್ರಾಹಕರಾದಮೇಲೆ ಮಾಯೆ ಇನ್ನೂ ಏನು ಮಾಡುತ್ತೆ, और ही माया के ग्राहक अथवा माया के साथी बन बाप को या निमित्त बनी हुई आत्माओं को अपनी समझदारी पेश करते हैं कि ये तो होता ही है, जब तक संपूर्ण बने तब तक तो ये बातें होंगे ही। ऐसे कई प्रकार के विचित्र पॉइंट्स माया के तरफ से वकील बनकर बाप के सामने या निमित्त बने हुए के सामने रखते हैं. ಕೇಳಿದ್ರ ಏನು ಹೇಳ್ತಾರೆ ಬಾಬಾ? ಯಾವಾಗ ಅವರಿಗೆ ಮಾಯೆ ಇದು ರಾಂಗ್ ಇದು ಅಂತ ಅರ್ಥ ಆಗಲ್ವೋ, ಶ್ರೀಮತ ಮಾಯೆ ಮತ ರಿಯಲೈಸೇಷನ್ನೇ ಇಲ್ವೋ, ಪರಿಶೀಲನೆಯೇ ಇಲ್ವೋ, ಅವ್ರು ಇನ್ನೂ ಮಾಯೆ ಫ್ರೆಂಡ್ಸ್ ಆಗಿಬಿಟ್ಟು ಮಾಯೆ ಜೊತೆ ಕೊಟ್ಕೊಂಡು ನಾನೇ ರೈಟ್ ಅಂದ್ಕೊಂಡು ತಂದೆ ಹಾಗೂ ನಿಮಿತ್ತ ಆತ್ಮಗಳ ಮುಂದೆ ಇದು ಸರಿಯಲ್ಲ ಅಂತಂದರೆ ಅವ್ರೇನು ಹೇಳ್ತಾರೆ, ಅಯ್ಯೋ ಇದೆಲ್ಲ ನಡೀತಾ ಇರುತ್ತೆ ಏನಂತೆ, ಎಲ್ಲರೂ ಮಾಡ್ತಾರೆ ನಾವು ಮಾಡಿದ್ರೆ ಏನಂತೆ, ಈಗ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಣ್ಣು ತಿಂತಾರೆ ಅಂದರೆ ನಾವು ತಿನ್ನೋಕ್ಕಾಗುತ್ತಾ, ಎಲ್ಲರೂ ಬೀಳ್ತಾರೆ ಅಂದರೆ ಬೀಳೋಕ್ಕಾಗುತ್ತಾ? ಅದರಿಂದ ಬಾಬಾ ಹೇಳೋದು ಸಂಪೂರ್ಣರಾಗವರೆಗೂ ಅಯ್ಯೋ ಇದೆಲ್ಲ ನಡೀತದೆ ಏನಂತೆ ಅಂತ. ಬಟ್ ಏನಂದರೆ ಇವ್ರಿಗೆ ಜ್ಞಾನ ಒಂದಿಷ್ಟು ತಲೆಗೆ ಹೋಗಲೇ ಇಲ್ಲ. ಯಾರೇನು ಮಾಡಿದ್ರೇನು, ಕರ್ಮ ಫಲದ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಕರ್ಮಕ್ಷೇತ್ರದಲ್ಲಿ ನಾನು ಏನು ಮಾಡ್ತೀನಿ ಮಾಡಿದ್ದುಣ್ಣೋ ಮಹಾರಾಯ. ಸೊ ನಾನು ಎಲ್ಲ ಜನ್ಮಗಳ ಪ್ರಾರಬ್ಧ ಅಂತೂ ಕಳ್ಕೊಂಡ್ಬಿಡ್ತಿದ್ದೀನಲ್ಲ. ತಾತ್ಕಾಲಿಕವಾದ ಟೆಂಪ್ಟೇಷನ್ಸು ನಮ್ಮನ್ನು ಎಷ್ಟು ನುಕ್ಸಾನಲ್ಲಿ ತಂದುಬಿಡುತ್ತೆ, ಅದು ಅರ್ಥ ಆಗಲ್ಲ, ಅದು ತಪ್ಪು ಅಂತ. ಅದಕ್ಕೆ ಏನು ಹೇಳ್ತಾರೆ, ಈ ಅನೇಕ ಪ್ರಕಾರದ ಹಿಂಗೆ ವಿಚಿತ್ರ ಪಾಯಿಂಟ್ಸನ್ನು ಮಾಯೆ ಕಡೆ ವಕೀಲರಾಗಿ ಬಾಬಾವ್ರ ಮುಂದೆ ನಿಮಿತ್ತ ಆತ್ಮಗಳ ಮುಂದೆ ಬರ್ತಾರೆ. क्योंकि माया के साथी बनने के कारण अपोजिशन पार्टी के बन जाते हैं, माया जीत बनने के पोजीशन छोड़ देते. कारण क्या हुआ, परखने की शक्ति की कमी. ಮಾಯೆಯ ಜೊತೆಗಾರರಾಗಿರೋ ಕಾರಣ ಬಾಬಾವ್ರ ವಿರುದ್ಧ ಅಪೋಸಿಷನ್ ಪಾರ್ಟಿಯಲ್ಲಿ ಬಂದ್ಬಿಡ್ತಾರೆ. ನಾನು ಮಾಯಾ ಜೀತ್ ಆಗಬೇಕನ್ನೋ ತನ್ನ ಪೊಸಿಷನನ್ನು ಬಿಟ್ಟುಬಿಡ್ತಾರೆ. ಕಾರಣ ಏನಂದರೆ, ಒಂದು ಪರಿಶೀಲನಾ ಶಕ್ತಿಯ ಕೊರತೆ. ಬುದ್ಧಿಯ ಪರಿಶೀಲನಾ ಶಕ್ತಿನೂ ಯಾಕೆ ಬರಲಿಲ್ಲ, ಬುದ್ಧಿಯ ಏಕಾಗ್ರತೆ ಇಲ್ಲದೆ ಇರೋದ್ರಿಂದ. ಬುದ್ಧಿಯಲ್ಲಿ ಅನೇಕ ವ್ಯರ್ಥ ವಿಕಲ್ಪಗಳು, ಅಶುದ್ಧ ಸಂಕಲ್ಪಗಳು, ಅನೇಕ ರಸಗಳು, ಆಕರ್ಷಣೆಗಳೇನಿದೆ, ಇಂದ್ರಿಯಗಳ ಆಕರ್ಷಣೆ ಇರ್ಬೋದು, ಮನುಷ್ಯರ ಆಕರ್ಷಣೆ ಇರ್ಬೋದು, ಇವೆಲ್ಲ ಎಳೆದಾಕ್ಬಿಡುತ್ತೆ ಇವ್ರನ್ನ. ಐಸೆ ವಂಡರ್ಫುಲ್ और रमणी केस बाप दादा के सामने बहुत आता है. ಈ ಥರ ವಂಡರ್ಫುಲ್ ಕೇಸ್ಗಳು ಬಾಬಾವ್ರ ಮುಂದೆ ತುಂಬ ಬರುತ್ತೆ. पॉइंट्स भी बड़ी अच्छी अच्छी होती है, इन्वेंशन भी बहुत नए नए करते हैं, क्योंकि बैकबोन माया होती है. ಮುಚ್ಚಿಟ್ಕೊಳ್ಳೋಕ್ಕೆ ಹೊಸ ಹೊಸ ಮಾಡಿದ ತಪ್ಪುಗಳನ್ನು, ಹೊಸ ಹೊಸ ಇನ್ವೆನ್ಷನ್ನು, ಹೊಸ ಹೊಸ ಪ್ಲ್ಯಾನು, ಹೊಸ ಹೊಸ ರೀತಿ, ಕೆಡಕ್ಕೆ ಬೀಳೋಕ್ಕೆ ನೋಡಿ ಹೊಸ ಹೊಸ ಕತೆಗಳು. ಮಾಯೆಯ ಫ್ರೆಂಡ್ಸ್ ಆಗ್ಬಿಟ್ಟು ಹಿಂಗೆ ವಂಡರ್ಫುಲ್ ರಮಣೀಕ ಕೇಸ್ಗಳು ಏನೇನು ತಗೊಂಡು ಬರ್ತಾರೆ ವಿಚಿತ್ರವಾಗಿ. ಬಾಬಾವ್ರ ಮುಂದೆ ತುಂಬ ಬರುತ್ತೆ. ಪಾಯಿಂಟ್ಸನ್ನು ಭಾಳ ಚೆನ್ನಾಗಿರೋದು ಇಡ್ತಾರೆ, ಹೊಸ ಹೊಸ ಇನ್ವೆನ್ಷನ್. ಯಾಕೆಂದರೆ ಬ್ಯಾಕ್ ಬೋನ್ ಮಾಯೆ ಅಂದರೆ ಪ್ರಪಂಚ ಎಲ್ಲ ಮಾಯೆನೇ, ವಿಕಾರಗಳಲ್ಲಿ ಮುಳುಗಿ ಎದ್ದೇಳ್ತಿದ್ದಾರೆ. ಅದರ ಪ್ರಭಾವದಲ್ಲಿ ಇವರು ಹೆಚ್ಚು ಕಡಿಮೆ ಆಗಿಬಿಡ್ತಾರೆ. जब बच्चों की ऐसी स्थिति देखते हैं तो बाप को रहम आता है. बाप सिखाते हैं और बच्चे छोटी सी गलती के कारण क्या करते रहते हैं. छोटी सी गलती है श्रीमत में मनमत मिक्स करना, उसका आधार क्या है? क्यों मनमत यू मिक्स करते हैं?
ಬಾಬಾ ಹೇಳೋದು, ಮಕ್ಕಳ ಸ್ಥಿತಿ ಯಾವಾಗ ಮಾಯಾಜೀತ್ ಆಗೋ ಪೊಸಿಷನ್ ಬಿಟ್ಟುಬಿಟ್ಟು ಪರಿಶೀಲನಾ ಶಕ್ತಿಯ ಆಧಾರದ ಮೇಲೆ ಬಾಬುವರ ಜೊತೆಗಾರರನ್ನು ಮಾಡಿಕೊಂಡು ಜೊತೆ ಇದ್ದುಕೊಂಡು ಮಾಯನ್ನು ಎದುರಿಸ್ತಾ ಮಾಯಾಜೀತ್ ಆಗೋದು ಬಿಟ್ಟುಬಿಟ್ಟು ಪರವಶರಾಗಿ ಹಿಂಗೆ ಯಾವಾಗ ಬರ್ತಾರೆ, ಬಾಬಂಗೆ ತುಂಬ ದಯೆ ಬರುತ್ತೆ. ಏಕೆಂದರೆ ಬಾಬಂಗೆ ಗೊತ್ತಲ್ವ ಎಷ್ಟು ನುಕ್ಸಾನ್ ಮಾಡ್ಕೊತಿದ್ದಾರೆ, ಇವ್ರು ಕಳ್ಕೊಳ್ತಿದ್ದಾರೆ ಅಂತ. ಬಟ್ ಒಂದೇ ಒಂದು ಯಾಕೆ ತುಂಬ ದಯೆ ಅಂದರೆ, ಒಂದು ಸಣ್ಣ ತಪ್ಪನ್ನು ಮಾಡೋ ಕಾರಣ ಇಷ್ಟು ದೊಡ್ಡ ನುಕ್ಸಾನಲ್ಲಿ ಬರ್ತಾರೆ ಮಕ್ಕಳು. ಸಣ್ಣ ತಪ್ಪೇನು, ಬಟ್ ಸಣ್ಣ ತಪ್ಪು ದೊಡ್ಡ ದೊಡ್ಡ ಪಾಪಕರ್ಮಗಳನ್ನು ಮಾಡಿಸ್ಬಿಡುತ್ತೆ. ಏನಂದರೆ ಶ್ರೀಮತದಲ್ಲಿ ಮನ್ಮತವನ್ನು ಮಿಕ್ಸ್ ಮಾಡ್ತಾರೆ. ಈಗ ಮನಸ್ಸೇನು ಹೇಳುತ್ತಲ್ಲ, ಹಳೆ ಸಂಸ್ಕಾರವಶ, ಇದೇ ಸರಿ ಅದೇ ಸರಿ, ಅದು ಇಂದ್ರಿಯಗಳ ಪರವಶ ಸ್ಥಿತಿ ಇರ್ಬೋದು, ಸಂಸ್ಕಾರಗಳ ಪರವಶ, ಮನುಷ್ಯರ ಸಂಘದೋಷದ ಪರವಶ ಸ್ಥಿತಿ ಇರ್ಬೋದು. ಅದರಲ್ಲಿ ಮನಸ್ಸಿನ ಮಾತನ್ನು ಕೇಳಬಾರ್ದು. ಶ್ರೀಮತ ಮನಸ್ಸೇನೇ ಹೇಳಿ ಶ್ರೀಮತ ಇದು ಹೇಳುತ್ತಾ, ಬಾಬಾ ಏನು ಹೇಳ್ತಾರೆ, ಜಸ್ಟ್ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಅದನ್ನು ಕಟ್ ಮಾಡಿಬಿಡ್ಬೋದು. ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕರ್ಮದಲ್ಲಿ ಬಾಬೂರು ಏನು ಹೇಳ್ತಾರೆ, ಬಾಬೂರಿಗೆ ಏನು ಪ್ರಿಯ, ಇದು ಅರ್ಥ ಆಗಬೇಕಲ್ವಾ. ನಡೀತಾ ನಡೀತಾ ಬಾಬಾ ಹೇಳೋದು, ಈ ತರಹ ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡೋದ್ರಿಂದ ಮನ್ಮತದ ಅಭ್ಯಾಸ ಆಗಬಾರ್ದು ಯಾರಿಗೂ. ಆ್ಯಕ್ಚುಲಿ ತುಂಬ ಡೇಂಜರು. ನನ್ನ ಮನಸ್ಸಿಗೆ ಬಂದಂಗೆ ನಡೆಯೋದು, ಮನಸ್ಸಿಗೆ ಬಂದಂಗೆ ಏರೋದು, ತನಗೇನು ಬೇಕೋ ತನಗೆ ಹೆಂಗೆ ಬೇಕೋ. ಆ ಬಾಬೂರನ್ನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಬಾಬೂರಿಗೆ ನಡೀತಾರ, ಬಾಬೂರಿಗೆ ಹೇಳ್ತಾರ ಅನ್ನೋದು ಯೋಚನೆನೇ ಬರಲ್ಲ ಅವರಿಗೆ. ಇದು ದುರದೃಷ್ಟ. ಕಾರಣ ಏನು, ಮಿಕ್ಸ್ ಮಾಡೋಕ್ಕೆ ಕಾರಣ ಏನು? अलबेलेपन और आलस्य, अनेक प्रकार के माया के आकर्षण के पीछे आकर्षित होना. इसलिए जो पहला उमंग उत्साह अनुभव करते हैं वो चलते चलते मायाजीत बनने की संपूर्ण शक्ति न होने के कारण कोई पुरुषार्थहीन हो जाते हैं. क्या करे, कब तक करे, ये तो पता ही नहीं था. ऐसे व्यर्थ संकल्पों के चक्कर में आ जाते. ಕೇಳಿದ್ರ ಏನೇನು ಕತೆ ಇವ್ರದು? ತಂದೆ ಹೇಳೋದು ಮೇಯ್ನ್ ಕಾರಣ ಶ್ರೀಮತದಲ್ಲಿ ಮನ್ಮತ ಯಾಕೆ ಮಿಕ್ಸ್ ಅಂದರೆ ಆಲಸ್ಯ ಅವರ ಅಲ್ಬೇಲಾಪನ್. ಕೇರ್ಲೆಸ್ ಯಾರು ಇರ್ತಾರೆ, ಆಲಸ್ಯಗಳಂದರೆ ಆರಾಮ್ ಪಸಂದಿಗಳು. ಅಯ್ಯೋ ಆರಾಮಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಏನೋ ಒಂದಿಷ್ಟು ಸಿಕ್ಕಿದ ಸೇವೆ ಮಾಡ್ಕೊಂಡು ಹೋಗ್ತಾ ಇರೋಣ, ಹೆಂಗೋ ಒಂದು ಜೀವನ ಕಳೆದ್ರಾಯ್ತು ಅಂತ ಯಾರಿಗೆ ಇರುತ್ತಲ್ಲ ಕೇರ್ಲೆಸ್ಸು. ಆಲಸ್ಯಗಳೇ ಕೇರ್ಲೆಸ್ ಆಗೋದು. ನೋಡೋಣ ಮಾಡೋಣ, ಅಯ್ಯೋ ಯಾರಾಗಿದ್ದಾರೆ, ಯಾರು ಮಾಡ್ತಾರೆ ಅನ್ನೋ ಆ ಕೇರ್ಲೆಸ್ ಯಾವಾಗ ಇರುತ್ತೆ, ಬಾಬಾ ಹೇಳ್ತಾರೆ ಅವ್ರು ದೊಡ್ಡ ಗ್ರಾಹಕರು ಮಾಯೆಗೆ. ಅಂಥವ್ರಿಗೆ ಮಾಯೆ ಅನೇಕ ಪ್ರಕಾರದಲ್ಲಿ ಆಕರ್ಷಣೆ ಮಾಡುತ್ತೆ ಅಂತಿದ್ದಾರೆ ಬಾಬಾ. ಚೆನ್ನಾಗಿ ಆಕರ್ಷಣೆ ಮಾಡ್ತದೆ. ಅದರಿಂದ ಇಡೀ ದಿನ ಮಾಯೆ ಎಳಿತಾ ಇದ್ರೆ ಅದೆಂಥ ದಾಸತ್ವ ಅಲ್ವಾ. ಒಬ್ಬ ಮನುಷ್ಯನಿಗೆ 10 ಕಡೆಯಿಂದ ಹಗ್ಗ ಹಾಕಿ ಎಳಿತಿದ್ರೆ ಅವನಿಗೆ ಎಷ್ಟು ಕಷ್ಟ. ಹಂಗೆ ಮಾಯೆ ಈಗೊಂದು ಕಣ್ಣು, ಈಗೊಂದು ಬಾಯಿ, ಈಗೊಂದು ಕಿವಿ, ಈಗೊಂದು ಮನಸ್ಸು ಬುದ್ಧಿ ಎಲ್ಲೋ ಹೋಗ್ತಿದೆ, ಸಂಸ್ಕಾರ ಎಲ್ಲೋ ಎಳ್ಕೊಂಡು ಹೋಗ್ತಿದೆ, ಇನ್ಯಾವುದೋ ಸಂಕಲ್ಪಗಳು. ಇದು ಒಂದು ಸ್ಥಿತಿನಾ? ಇಂಥವ್ರಿಗೆ ಉಮಂಗ ಉತ್ಸಾಹ ಹೆಂಗಿರೋಕ್ಕಾಗುತ್ತೆ, ಖುಷಿ ಹೆಂಗಿರೋಕ್ಕಾಗುತ್ತೆ? ಸೊ ಮೊದಲು ಜ್ಞಾನದಲ್ಲಿ ಬಂದಾಗ ಏನು ಖುಷಿ ಇತ್ತು, ಉತ್ಸಾಹ ಇತ್ತು, ಆನಂದ ಇತ್ತು. ನಡೀತಾ ನಡೀತಾ ಮಾಯಿಗೆ ಪರವಶರಾಗಿ ಸಂಪೂರ್ಣ ಶಕ್ತಿ ಇಲ್ಲದ ಕಾರಣ ಪುರುಷಾರ್ಥಹೀನರಾಗ್ಬಿಡ್ತಾರೆ. ಅಂದರೆ ಮುರಳಿ ಕೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯೋಗ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಎರಡೂ ಇಂಟ್ರೆಸ್ಟ್ ಇಲ್ಲ. ಅಂದರೆ ಇನ್ನು ಧಾರಣೆ ಕಥೆನೇ ಇಲ್ಲ. ಇನ್ನೆಲ್ಲರೂ ನೋಡ್ತಾರಲ್ಲ ಅಂತ ಏನೋ ಒಂದಿಷ್ಟು ಸೇವೆ ಮಾಡಬೇಕಂತ ಮಾಡ್ತಾ ಹೋಗೋದು. ಇದರಲ್ಲಿ ಅರ್ಥ ಇದೆಯಾ? ಯಾಕೆಂದರೆ ಯಾವುದಕ್ಕೆ ಬಂದ್ವಿ ಇಂಪಾರ್ಟೆಂಟು, ಜ್ಞಾನ ಯೋಗ ಧಾರಣೆ ಸೇವೆ ಪಡಾಯಿ. ಪರಮಾತ್ಮ ಸಿಕ್ಕಿದ್ದಾರೆ, ಬಾಬಾ ಓದಿಸ್ತಿದ್ದಾರೆ. ಬಾಬಾ ಸಿಕ್ಕಿದ್ರಂದರೆ ನನಗೆಲ್ಲ ಸಿಕ್ತು ಅನ್ನೋ ಒಂದು ಖುಷಿಯಲ್ಲಿ ನಾವು ಇಲ್ಲಿ ಬಂದ್ವಿ. ಏನಂತೀರ ಎಲ್ಲರೂ? ಏನಕ್ಕೆ ಬಂದಿದ್ದು ಬಾಬಾನ ಹತ್ರ?
ಶಿವಬಾಬಾ ಸಿಕ್ಬಿಟ್ರು, ಬಾಬಾ ಬಂದಿದ್ದಾರೆ, ಬಾಬಾ ನಮ್ಗೆ ಆಸ್ತಿ ಕೊಡೋಕೆ ಬಂದಿದ್ದಾರೆ, ನಮಗೆಲ್ಲ ಕೊಡೋಕೆ ಬಂದಿದ್ದಾರೆ, ಆ ಖುಷಿಯಲ್ಲಿ ತಾನೇ ಬಂದಿದ್ದು. ಸೊ ಅದನ್ನು ನೋಡಿ ಬಾಬಾ ಹೇಳ್ತಾರೆ, ಯಾವಾಗ ಪುರುಷಾರ್ಥಹೀನರಾಗ್ತಾರೆ ಆವಾಗ ಇಂಟ್ರೆಸ್ಟ್ ಹೊಟ್ಟೋಗುತ್ತಲ್ಲ. ಅಯ್ಯೋ ಎಲ್ಲಿವರೆಗೂಪ್ಪ ಬ್ರಾಹ್ಮಣ ಜೀವನ, ಇನ್ನೂ ವಿನಾಶ ಆಗಲಿಲ್ಲ, ಬಾಬೂರು ಹೇಳ್ತಾನೆ ಬಂದಿದ್ದಾರೆ, ಇನ್ನೂ ಎಲ್ಲ ಚೆನ್ನಾಗೇ ನಡೀತಿದೆಯಲ್ಲ, ಯಾವಾಗ ಯಾವಾಗ ಅಂತ ಹೇಳ್ಬಿಟ್ಟು ಕಾಯ್ತಾರೆ, ವ್ಯರ್ಥ ಸಂಕಲ್ಪಗಳ ಚಕ್ಕರಲ್ಲಿ ಬರ್ತಾರೆ. लेकिन ये बातें साइड सीन अर्थात रास्ते के नज़ारे है, मंजिल नहीं. इसको पार करना है, न कि मंजिल समझकर यहाँ ही रुक जाना है. लेकिन कई बच्चे इसको ही अपना ही मंजिल अर्थात मेरा पार्टी यह है, तकदीरी यह है, ऐसे ना रास्ते के नज़ारे को ही मंजिल समझ वास्तविक मंजिल से दूर हो जाते हैं. ಎಂತೆಂಥವ್ರು ಇರ್ತಾರೆ. ಮಾಯೆ ಏನೇ ಬರಲಿ ಕರೆಕ್ಷನ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗಬೇಕು, ನಿಂತ್ಕೊಳ್ಳಂಗಿಲ್ಲ. ಅಯ್ಯೋ ಏನು ಮಾಡೋದು, ಹೆಂಗೆ ಮಾಡೋದು, ಇನ್ನೂ ಎಷ್ಟು ಟೈಮು, ಹೆಂಗೆ. ನಾನು ಆತ್ಮ ಶರೀರದಲ್ಲಿ ಇರೋವರೆಗೂ ನಾನು ಬಾಬಾವರ ಅನುಸಾರವಾಗಿ ನಡೀತಾ ನನ್ನ ಜೀವನ, ಈ ಜೀವನದ ವ್ಯಾಲ್ಯೂಬಲ್ ಟೈಮ್ ಸಂಕಲ್ಪ ಶ್ವಾಸಗಳನ್ನು ಸಫಲ ಮಾಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಬದುಕಬೇಕು. ಲಾಸ್ಟ್ವರೆಗೂ ಬದುಕಬೇಕು. ಯಾಕೆ ಚೆನ್ನಾಗಿ ಬದುಕಬಾರ್ದು? ಪರಮಾತ್ಮನ ಮತದಲ್ಲಿ ಯಾಕೆ ಬದುಕಬಾರ್ದು? ಎಲ್ಲ ಜನ್ಮಗಳನ್ನು ಸುಖಿ ಯಾಕೆ ಮಾಡಬಾರ್ದು? ಹೆಂಗೆಂಗೋ ಯಾಕೆ ಬದುಕಬೇಕು? ಯಾವುದ್ರಲ್ಲಿ ಅರ್ಥ ಇಲ್ಲ, ಎಲ್ಲ ತಾತ್ಕಾಲಿಕವಾದ ರುಚಿಗಳು, ಇದರಲ್ಲಿ ಯಾಕೆ ಕೈ ಹಾಕಬೇಕು? ಇದು ಬಾಬಾ ಹೇಳ್ತಾರೆ, ಬರೋ ಪರಿಸ್ಥಿತಿಗಳನ್ನು ಮಕ್ಕಳು ಯಾಕೆ ಪುರುಷಾರ್ಥಹೀನರಾಗಿ ವ್ಯರ್ಥ ಸಂಕಲ್ಪಗಳಲ್ಲಿ ಬರ್ತಾರೆ ಅಂದರೆ, ಏನೆಲ್ಲ ಮಾರ್ಗದಲ್ಲಿ ಬರುತ್ತೆ ಇವೆಲ್ಲ ಸೈಡ್ ಸೀನ್ ಅನ್ನೋದು ಮರ್ತೋಗ್ತಾರೆ. ಒಂದು ಗುರಿ ಮುಟ್ಟಬೇಕಂದ್ರೆ ಅಕ್ಕಪಕ್ಕ ರೋಡಲ್ಲಿ ಬೇಕಾದಷ್ಟು ನಡೀತಿರುತ್ತೆ, ನಾವು ಅದ್ರ ಕಡೆ ಗಮನ ಕೊಡಲ್ಲ. ಹಂಗೆ ನಿಮಗೆ ಬಾಬಾವ್ರೇನು ಹೇಳ್ತಾರೆ, ಪುರುಷಾರ್ಥದ ಕಡೆ ಗಮನ ಕೊಡಿ, ವಿದ್ಯೆಯ ಕಡೆ. ಅಂದರೆ ನೀವು ಅಕ್ಕಪಕ್ಕದಲ್ಲಿ ಬೇರೆಯವ್ರನ್ನೆಲ್ಲ ಯಾಕೆ ನೋಡಬೇಕು? ಅದಕ್ಕೆ ಬಾಬಾ ಹೇಳೋದು, ಗುರಿಯನ್ನು ಮರೆತುಬಿಟ್ಟು ಇದೇ ಗುರಿ ಅಂತ ತಿಳ್ಕೊಂಡು ಎಲ್ಲಿ ಬಂದರೂ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅಯ್ಯೋ ನನಗಿಷ್ಟೇ ರೀ, ಯೋಗನೂ ಮಾಡೋಕ್ಕಾಗಲ್ಲ, ನಂದು ಇಷ್ಟೇ ಅದೃಷ್ಟ, ನನ್ನ ಪಾರ್ಟೇ ಇಷ್ಟು, ಏನೋ ಆಗೋಯ್ತು, ಏನೋ ಇದಾಯಿತು. ಇದೆಲ್ಲ ಬಾಬಾ ಹೇಳೋದು, ಅಷ್ಟೇ ಅದೃಷ್ಟ ಅಷ್ಟೇ ಪಾರ್ಟಿ ಯಾಕೆ? ಅದನ್ನು ಜಂಪ್ ಹಾಕಿ ಮುಂದೋಗ್ರಿ. ನಿಂತ್ಕೊಳ್ಳೋಕೆ ಯಾರು ಹೇಳಿದ್ದು? ಮಲ್ಲ ಯುದ್ಧದಲ್ಲಿ ಒಂದು ಸಾರಿ ಬಿದ್ದರು, 2 ಸಾರಿ ಬಿದ್ದರು, ಎದ್ದು ತಿರ್ಗಾ ಹೊಡಿತಾರೆ ತಾನೆ, ತಿರ್ಗಾ ಎದ್ದು ಹೊಡಿತಾರೆ ತಾನೆ. ಫೈನಲ್ ಇನ್ನೂ ಬರಲಿಲ್ಲ. ಸೊ ಏನೇ ಬಂದಿರಲಿ ಮಾಯೆ, ಇನ್ನೂ ಎದ್ದು ಹೊಡಿತಾ ಇರಿ, ಮಾಯೆಗೆ ಫೈನಲ್ ಗೆಲುವು ನಿಮ್ಮದು. ಬಾಬಾ ಹೇಳಿದ್ರೆ ಮಕ್ಕಳಿಗೆ ನಿಂತ್ಕೋಬೇಡಿ. ಅಯ್ಯೋ ಮಾಯೆ ಬಂದ್ಬಿಡ್ತಲ್ಲ, ಹಿಂಗಾಗ್ಬಿಡ್ತಲ್ಲ, ಇದನ್ನೇ ಹಿಂದೆ ಕೆದಕಬೇಡ್ರಿ, ಮುಂದೆ ಹೋಗ್ರಿ, ಗೆಲ್ರಿ. ಯಾವಾಗೆ ಬಾಬಾ ಜೊತೆ ಇದ್ದಾರೆ. ಹಿಂದೇನು ಮಿಸ್ಟೇಕ್ ಆಯಿತು ಅದರಿಂದ ಪಾಠ ಕಲಿತು ಬಾಬಾ ಅವ್ರನ್ನ ಜೊತೆ ಇಟ್ಕೊಂಡು ಶ್ರೀಮತವನ್ನು ಆಧಾರ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಹಿಂದೆ ನಿಂತ್ಕೋಬಾರ್ದು. ಎಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲಿ ನಿಂತ್ಕೋಬೇಡಿ ಅಂತಿದ್ದಾರೆ ಬಾಬಾ ಅವರು. ಅದನ್ನೇ ನನ್ನ ಗುರಿ, ಇಷ್ಟೇ ನನ್ನ ಅದೃಷ್ಟ, ಏನು ಮಾಡೋದು, ಇಷ್ಟೇ ನಂದೆಲ್ಲ. ಹಂಗೆ ರಾಂಗ್ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದಂದರೆ ನಿಮ್ಮ ನಿಜ ಗುರಿಯಿಂದ ದೂರ ಆಗ್ತೀರಾ. लेकिन ऊंची मंजिल पर पहुंचने से पहले आंधी तूफान तो लगते हैं ना. स्टीमर को उस पार जाने के लिए बीच बवर को क्रॉस करना ही पड़ता है. इसलिए जल्दी घबराओ मत, थको मत, रुको मत. भगवान को साथी बनाओ तो हर मुश्किल सहज पार हो जाएगा. हिम्मतवान बनो तो मदद मिलती रहेंगी. ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಮಕ್ಕಳೇ ಈಗ ಶಿಪ್ ಹೋಗ್ತಿದೆ, ಸ್ಟೀಮರ್ ತಿಳ್ಕೊಳ್ಳಿ. ಸಾಗರದ ಮಧ್ಯದಲ್ಲಿ ಬಂದಾಗ ತುಂಬ ತುಫಾನುಗಳು ಬರುತ್ತೆ, ನಿಂತ್ಕೊಳ್ಳುತ್ತೆ ಶಿಪ್ಪು, ಮುಂದೆ ಹೋಗ್ತಾ ಇರುತ್ತೆ. ಹಂಗೆ ನೀವು ಭವಸಾಗರದ ಮಧ್ಯದಲ್ಲಿ ಇದ್ದೀರಾ. ಇಲ್ಲಿ ಬೇಕಾದಷ್ಟು ಬಿರುಗಾಳಿಗಳು ಬರುತ್ತೆ, ನಿಂತ್ಕೋಬೇಡಿ, ಸುಸ್ತು ಆಗಬೇಡಿ. ತಂದೆ ಪರಮಾತ್ಮನನ್ನು ಜೊತೆಗಾರನನ್ನು ಮಾಡ್ಕೊಂಡು ನೀವು ಮುಂದೆ ಹೋಗ್ತಾ ಇರಿ. ಗಾಬರಿನೂ ಆಗಬೇಡಿ, ಸುಸ್ತು ಆಗಬೇಡಿ, ನಿಂತ್ಕೋಬೇಡಿ. ಏನೇ ಇರಲಿ, ತುಫಾನ್ ಎಷ್ಟೇ ಹೊಡಿತಾ ಇರಲಿ, ನೀವು ಮುಂದೆ ಹೋಗ್ತಾ ಇರಿ.
ಅದರಿಂದ ಏನು ಬಂತು? ಕಲ್ತ್ಕೊಳ್ತಾ ಬಾಬುವರನ್ನು ಅವಿನಾಶಿ ಆಧಾರ ಮಾಡಿಕೊಂಡು ಮುಂದೆ ಹೋಗಿ ಮಕ್ಕಳೇ ಸಹಜ ಆಗ್ಬಿಡುತ್ತೆ. ಸಾಹಸ ಬಿಡಬೇಡಿ. ತಂದೆಯ ಜೊತೆ ಸೀಮತೆ ಬಚ್ಚೆ ಮದದೇ ಬಾಪ್. ಏನೇ ಆಗಲಿ ಸಾಹಸ ಬಿಡಬೇಡಿ. ಬಾಬುವ್ರ ಜೊತೆ ಸತ್ಯವಾಗಿರಬೇಕು, ಇಂಪಾರ್ಟೆಂಟ್. ಏನಿದೆ ತಂದೇನು ಸಂಸ್ಕಾರ, ತನ್ನ ಬಲಹೀನತೆಗಳೇನಿದೆ ಎಲ್ಲ ಹೇಳ್ತಾ ಇರಬೇಕು. ಬಾಬುವ್ರಿಗೆ ಸಹಯೋಗ ತಗೊಂಡು ಮುಂದೆ ಹೋಗಬೇಕು. सी फादर करो, फॉलो फादर करो तो सदा सहज उमंग उत्साह जीवन में अनुभव करेंगे. रास्ते चलते कोई भी व्यक्ति या वैभव को कभी आधार नहीं बनाओ. ತಂದೆ ಏನು ಹೇಳ್ತಿದ್ದಾರೆ? ಮಕ್ಕಳೇ, ಇಡೀ ಜೀವನದಲ್ಲಿ ಒಂದು ಸ್ಲೋಗನ್ನು ನಿಮ್ಮ ಹತ್ರ ಯಾವಾಗಲೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಸಿ ಫಾದರ್, ಕಾಪಿ ಫಾದರ್, ಫಾಲೋ ಫಾದರ್. ತಂದೆನೇ ನೋಡಬೇಕು, ತಂದೆನೇ ಕಾಪಿ ಮಾಡಬೇಕು, ತಂದೆನೇ ಫಾಲೋ ಮಾಡಬೇಕು, ಮನುಷ್ಯರನ್ನಲ್ಲ. ಸ್ಥಿತಿ ಯಾಕೆ ಏರುಪೇರಾಗೋದು? ಮನುಷ್ಯರನ್ನು ನೋಡೋದ್ರಿಂದ. ಜೀವನದಲ್ಲಿ ಇದೊಂದು ಮಿಸ್ಟೇಕ್ ಮಾಡಬೇಡಿ. ಯಾವುದೇ ವ್ಯಕ್ತಿ ಅಥವಾ ವೈಭವ ಸಾಧನ ಏನನ್ನೂ ಆಧಾರ ಮಾಡ್ಕೊಳ್ಬೇಡಿ. ಬಾಬಾವ್ರೊಬ್ಬರೇ ಆಧಾರ, ತಂದೆ ಒಬ್ಬರೇ. ಸಿ ಬಾಬಾ ಇಸ್ ಬಾಬಾ ಆಲ್ಮೈಟಿ ಅಲ್ವಾ? ಜಗತ್ತಿನ ಪಾಲನಕರ್ತ, ಜಗತ್ತಿನ ಆಧಾರ ಪರಮಾತ್ಮ. ಅವ್ರನ್ನ ನಾನು ಆಧಾರ ಇಟ್ಕೊಂಡ್ರೆ ನಾನು ಯಾವಾಗಲೂ ಗೆಟಾನ್ ಆಗಿಬಿಡ್ತೀನಿ, ಪಾಸ್ ಆಗಿಬಿಡ್ತೀನಿ. ಬೇರೆ ಆಧಾರಗಳೆಲ್ಲ ಟೆಂಪ್ರರಿ, ಕೈ ಬಿಟ್ಟು ಹೋಗೋ ಕತೆ, ನಮ್ಮನ್ನು ಮುಳುಗಿಸೋ ಕತೆ. ಮನುಷ್ಯರಂತೂ ಮುಳುಗಿಸ್ತಾರೆ ಹೊರತು ಎಬ್ಬರ್ಸೋಕ್ಕಿರಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ತಂದೆ ಆಧಾರ, ತಂದೆ ಇರಲಿ. ಆಗ ಸಿ ಫಾದರ್, ಫಾಲೋ ಫಾದರ್ ಮಾಡೋರೇನು? ಉಮಂಗ್ ಉತ್ಸಾಹದಲ್ಲಿ ಜೀವನದಲ್ಲಿ ಸದಾ ಮುಂದುವರಿತಾರೆ. ಪರಿಸ್ಥಿತಿ ಬಂದಾಗ ಗಳಿಗೆ ಸ್ಥಿತಿ ಏರುಪೇರು ಮಾಡ್ಕೊಳ್ಳೋ ಹ್ಯಾಬಿಟ್ ಆಗಬಾರ್ದು. ಯಾವಾಗಲೂ ಸಣ್ಣ ಸಣ್ಣ ಮಾತಿಗೆ ಮೂಡ್ ಆಫು, ಮೂಡೌಟು. ಸ್ಥಿತಿಯನ್ನು, ಮೂಡನ್ನು ಏಕರಸವಾಗಿ ಇಟ್ಕೋಬೇಕು. ಏನೇ ಇದ್ರೂ ಶಾಂತವಾಗಿ ನಡೀತಾ ಇರಬೇಕು, ಪ್ರೀತಿಯಿಂದ. ಏನು ಬರುತ್ತೋ ಅದರಲ್ಲಿ ನಮ್ಮನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು, ಕಲಿತಾ ಇರಬೇಕು. ಇದು ಸಿ ಫಾದರ್, ಫಾಲೋ ಫಾದರ್ ಮಾಡೋರು ಉಮಂಗ್ ಉತ್ಸಾಹದಲ್ಲಿರೋರ ಚಿಹ್ನೆ. जो आधार स्वयं ही विनाशी है वो अविनाशी प्राप्ति क्या करा सकता. एक बल एक भरोसा, सदा इस पाठ को सदा पक्का करो तो बीच बवर से सहज निकल जाएंगे और मंजिल को सदा समीप अनुभव करेंगे. ಹೇಳೋದು ಮನುಷ್ಯರಂದರೆ ವಿನಾಶಿ, ಸಾಧನೆ ವೈಭವ ವಿನಾಶಿ. ವಿನಾಶಿ ಯಾವಾಗ? ವ್ಯಕ್ತಿಗಳು ಇವಾಗಿದ್ದಂಗೆ ಇನ್ನೊಂದು ಸಾರಿ ಇಲ್ಲ, ಈಗಿದ್ದವ್ರು ನಾಳೆ ಇಲ್ಲ. ಅವ್ರ ಆಧಾರ ಇಟ್ಕೊಂಡ್ರೆ ನಿಮಗೆ ಶಾಂತಿ ಶಕ್ತಿ ಎಲ್ಲಿ ಸಿಗ್ತದೆ? ವಿನಾಶಿ ಆಧಾರ ಇಟ್ಕೊಂಡು ಅವಿನಾಶಿ ಪ್ರಾಪ್ತಿ ಬೇಕು ನನಗೆ, ಸುಖ ಶಾಂತಿ ಆನಂದ ನೆಮ್ಮದಿ ಇರಬೇಕು, ಜನ್ಮಾಂತರ ಎಲ್ಲ ಸಿಗಬೇಕು. ಮನುಷ್ಯರು ಹೆಂಗೆ ಕೊಡ್ತಾರೆ ನಿಮಗೆ? ಬಾಬಾ ಹೇಳ್ತಾರೆ, ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಸದಾ ಸಂಬಂಧಗಳಿದೆಯಾ, ನಿಭಾಯಿಸಿ. ಸಂಬಂಧಗಳಿಗೆ ರೆಸ್ಪೆಕ್ಟ್ ಕೊಡಿ, ನಿಮ್ಮ ಡ್ಯೂಟೀಸ್ ಮಾಡಿ, ನೀವೆಲ್ಲದೂ ಮಾಡಿ. ಬಿಡಿ ಅಂತ ಹೇಳ್ತಿಲ್ಲ ಬಾಬಾ, ಎಲ್ಲ ಮಾಡಬೇಕು. ಆದರೆ ಮೋಹ ಬೇಡ, ಆಧಾರ ಬೇಡ. ಒಬ್ಬ ತಂದೆಯ ಬಲ ಭರವಸೆ ಮೇಲೆ ನಡೀರಿ. ಅವರೊಬ್ಬರೇ ನನಗೆ ಅವಿನಾಶಿ ಪ್ರಾಪ್ತಿಗಳನ್ನು ಮಾಡಿಸ್ತಾ, ಅವಿನಾಶಿಯಾಗಿ ನನ್ನನ್ನು ಎಲ್ಲ ಕಷ್ಟ ನಷ್ಟಗಳಿಂದ ದೂರ ಮಾಡ್ತಕ್ಕಂಥವ್ರು ಅವರೊಬ್ಬರೇ. ಅದಕ್ಕೆ ತಂದೆಯ ಬಲ ಭರವಸೆಯಲ್ಲಿ ಪಕ್ಕಾ ಇರಿ. ಬೀಚ್ ಬವರ್ ಅಂದ್ರೇನು? ಈ ಭವಸಾಗರದ ಮಧ್ಯದಲ್ಲಿದ್ದೀರ ಮಕ್ಕಳೇ, ಇದರಿಂದ ಸಹಜವಾಗಿ ಪಾರಾಗ್ಬಿಡ್ತೀರಾ. ಗುರಿ ಯಾವಾಗಲೂ ಈಗೀಗ ನಾನು ಕರ್ಮಾತೀತನಾಗ್ತೀನಿ, ಈಗೀಗ ಸಂಪೂರ್ಣನಾಗ್ತಿದ್ದೀನಿ ಅನ್ನೋ ಗುರಿ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ, ಕಾಣುತ್ತೆ, ಮುಟ್ಬಿಡ್ತೀರ. ಸುನಾ ಏತಿ ಪುರುಷಾರ್ಥಿಯೋಂಕಿ ರಿಸಲ್ಟ್. ಕೇಳಿದ್ರ ಮಕ್ಕಳೇ? ಇದು ಪುರುಷಾರ್ಥಿಗಳ ರಿಸಲ್ಟು. ಅಂದರೆ ನಿಮ್ಮ ಮೊದಲಿನ ಸ್ಥಿತಿ ಜ್ಞಾನದಲ್ಲಿ ಬಂದಾಗ ಏನು ಉಮಂಗ್ ಉತ್ಸಾಹ ಖುಷಿ, ಬಾಬಾ ನಾನು ಸೇವೆ, ಶ್ರೀಮತ ಮುರಳಿ, ಬಾಬಾ ಯೋಗ ಇಷ್ಟೇ ಇತ್ತು. ನೀವು ಅದನ್ನು ನೋಡಿ ನನಗೆ ಭಾಳ ಪ್ರೀತಿ. ಆದರೆ ಆಮೇಲೆ ನೀವು ಹೆಂಗೆ ಮಾಯೆಯ ಈ ಒಂದು ಆಟದಲ್ಲಿ
ಸಿಕ್ಕಾಕೊಂಡ್ಬಿಟ್ಟು ಹೆಂಗೆ ರೂಟ್ ಚೇಂಜ್ ಮಾಡಿಬಿಡ್ತೀರಾ. ಆರಾಮ್ ಪಸಂದಿಗಳು ಆಲಸ್ಯ ಅಲ್ಬೇಲಪ್ಪನಲ್ಲಿ ಬಂದ್ಬಿಟ್ಟು ಪರಿಶೀಲನೆ ಮಾಡದೇ ಇರೋ ಕಾರಣ, ಒಂದು ನಿರ್ಣಯ ಇಲ್ಲದೆ ಇರೋ ಕಾರಣ ಎಲ್ಲಿಂದ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಅದನ್ನು ನೋಡಿ ದಯೆ ಬರುತ್ತೆ. ನೋಡಿ, ಸಂಗಮ ಯುಗದಲ್ಲಿ ಬುದ್ಧಿಯ ಏಕಾಗ್ರತೆ ತುಂಬ ಇಂಪಾರ್ಟೆಂಟ್. ಹಂಗೆ ಹಿಂಗೆ ಆಗಕ್ಕೆ ಹೋಗ್ಬಾರ್ದು, ಸರಿನಾ? ಇನ್ನು ಏನು ಹೇಳ್ತಿದ್ದಾರೆ ಬಾಬರು? बीच बवर में उलझ रही है मेजॉरिटी बच्चे, लेकिन बाप कहते ये सब बातें अपने मंजिल के आगे बढ़ने का गुड साइन है, समझो. ಕೇಳಿದ್ರಾ? ಮೆಜಾರಿಟಿ ಮಕ್ಕಳು ಕೇಳಿ ಏನು ಹೇಳ್ತಿದ್ದಾರೆ? ಸಾಗರದ ಮಧ್ಯದಲ್ಲಿ ನಿಂತ್ಕೊಂಡು ಕನ್ಫ್ಯೂಸ್ ಆಗ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಓ ಬಾಬಾ, ಎಲ್ಲಿವರೆಗೂ ಏನು ಮಾಡೋದು, ಹೆಂಗೆ ಮಾಡೋದು, ನನ್ನ ಅದೃಷ್ಟನೇ ಹಿಂಗ, ನನಗಿದಾಗ್ತಿಲ್ಲ ಅದಾಗ್ತಿಲ್ಲ. ಅದಕ್ಕೇನು ಹೇಳ್ತಾರೆ ಬಾಬವರು? ಕನ್ಫ್ಯೂಸ್ ಆಗಬೇಡಿ, ಮಧ್ಯದಲ್ಲಿದ್ದೀರಾ, ಸಾಗರದ ಮಧ್ಯದಲ್ಲಿ. ಇಲ್ಲಿ ಬಿರುಗಾಳಿನೇ ಬೇಡ, ಅಲೆಗಳೇ ಬೇಡ ಅಂದರೆ ಹೆಂಗಾಗುತ್ತೆ ಮಕ್ಕಳೇ? ಇವೆಲ್ಲ ಗುಡ್ ಸೈನ್. ನಾನು ಸಾಗರ ಕ್ರಾಸ್ ಮಾಡ್ತಿದ್ದೀನಿ, ಗುಡ್ ಸೈನ್, ಒಳ್ಳೆ ಸೈನ್ ಅಂತ ತಿಳ್ಕೊಂಡು ಮುಂದುವರಿರಿ. ತಿಳ್ಕೊಂಡ್ರ ಮಕ್ಕಳೇ ಅಂತಾರೆ. जैसे विनाश को गुड साइन कल्याणकारी कहते हो ना, ये परीक्षाएं भी परिपक्व करने का आधार है. मार्ग क्रॉस करके आगे बढ़ रहे हैं, ये निशानी है. इन सब बातों को देखते हुए घबराओ मत. ಕೇಳಿದ್ರಾ? ಹೆಂಗೆ ವಿನಾಶವನ್ನು ನೀವು ಜಗತ್ತಿಗೆ ಏನು ಹೇಳ್ತೀರಾ? ವಿನಾಶ ಕಲ್ಯಾಣಕಾರಿ ರೀ, ವಿನಾಶ ಆದ್ರೂ ಸ್ವರ್ಗ ಎದುರುಗಡೆ ಇದೆ, ಇದನ್ನು ಕೆಟ್ಟದಂತ ತಿಳ್ಕೊಬೇಡ್ರಿ. ಹಂಗೆ ಪರಿಸ್ಥಿತಿಗಳನ್ನು ಪರಿಪಕ್ವ ಮಾಡೋ ಸಾಧನೆ, ಅನುಭವಿಯನ್ನಾಗಿ ಮಾಡಿಬಿಟ್ಟು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಅದರಿಂದ ಪರಿಸ್ಥಿತಿಗಳ ವಶ ಆಗಂಗಿಲ್ಲ. ಪರಿಸ್ಥಿತಿಗಳು ದೂರದ ಕಾಣ್ತಾ ಇದೆ ಅಂದರೆ ನಮ್ಮನ್ನು ನಾವು ದೂರ ಇಟ್ಕೋಬೇಕು. ಅದು ಯಾವಾಗ? ಪರಿಶೀಲನಾ ಶಕ್ತಿ ಇದ್ದರೆ. ಅದಕ್ಕೆ ಬಾಬಾ ಹೇಳೋದು, ಇದು ಪರಿಪಕ್ವ ಮಾಡೋ ಸಾಧನೆ. ಮಾರ್ಗ ಕ್ರಾಸ್ ಮಾಡ್ತಿದ್ದೀವಿ ಅನ್ನೋ ಚಿಹ್ನೆ ಇದು. ಅಂದರೆ ನಾನು ಮುಂದುವರಿತಿದ್ದೀನಿ, ಮಾರ್ಗ ತೈಕರ್ರೆ ಹೋಗ್ತಿದ್ದೀನಿ ಅನ್ನೋ ಚಿಹ್ನೆ, ನಿಂತಿಲ್ಲ, ನಾನು ಮುಟ್ತೀನಿ ಗುರಿ ಅನ್ನೋ ಮಾತು. ಅದಕ್ಕೆ ಪರಿಸ್ಥಿತಿನೇ ಬೇಡ. ಯಾವ ಹಿಂದಿನ ಲೆಕ್ಕಾಚಾರಗಳು ಏನೇನು ತಂದಿದ್ದೀವಿ ಅದೆಲ್ಲ ಬರಲೇಬೇಕಲ್ಲ, ಬಂದೇ ಬರುತ್ತೆ. ಇದೆಲ್ಲ ನೋಡಿ ಗಾಬರಿ ಆಗಬೇಡಿ, ಕನ್ಫ್ಯೂಸ್ ಆಗಬೇಡಿ, ಅಪ್ ಆ್ಯಂಡ್ ಡೌನ್ ಆಗಬೇಡಿ, ಹೆಚ್ಚು ಕಡಿಮೆ ಆಗಬೇಡಿ. सदा यही एक संकल्प रखो कि अब मंजिल पर पहुँचे समझा. जैसे बिजली की हलचल पसंद नहीं आती है, एकरस स्थिति पसंद आती है ना, ऐसे बाप को भी बच्चों की एकरस स्थिति पसंद आती है. ये प्रकृति तो खेल करती है, लेकिन ऐसा खेल नहीं करना, सदा अचल अटल अडोल रहना है. ಬಾಬೂರ್ ಮುಂದೆ ಲೈಟ್ ಹೋಗಿ ಬಂದು ಮಾಡ್ತಿತ್ತು, ಹಿಂಗೆ ಅಂತಿರುತ್ತಲ್ವ, ಅಬ್ಳಿಕ ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು ಅಂದರೆ, ಸದಾ ಪವರ್ಫುಲ್ ಸಂಕಲ್ಪ ಇಟ್ಕೊಳ್ಳಿ. ನಾವು ಗುರಿಯನ್ನು ಇನ್ನೇನು ತಲುಪಿದ್ವಿ ಅಂದರೆ ತಲುಪಿದ್ವಿ ಅಂದರೆ ಆ ಸಾಹಸ ಇಟ್ಕೊಂಡು, ಹೋಪ್ ಇಟ್ಕೊಂಡು ಮುಂದುವರಿರಿ. ಹೆಂಗೆ ಈಗ ಲೈಟ್ ಹೋಗಿ ಬಂದು ಮಾಡ್ತಿದ್ರೆ ಬಾಬೂರು ಎದುರುಗಡೆ ಇದ್ದರೆ ಯಾರಿಗೂ ಇಷ್ಟ ಆಗಲ್ಲಲ್ಲ, ಅಂದರೆ ಹಲ್ಚಲ್ ಇಷ್ಟ ಆಗಲ್ಲಲ್ಲ. ಏಕರಸವಾಗಿ ಲೈಟ್ ಉರಿತಾ ಇದ್ದರೆ ಇಷ್ಟ ತಾನೇ ನಿಮಗೆ. ಹಂಗೇನೆ ನೀವೂ ಮೂಡ್ ಆಫು, ಔಟು, ಆನು, ಆಫು ಹಿಂಗೆಲ್ಲ ಇರಬೇಡ್ರಿ. ಏಕರಸವಾಗಿ ಅಚಲ ಅಡೋಲ ಅಟಲರಾಗಿರಿ. ಅದು ತಂದೆಗೆ ಇಷ್ಟ, ತಂದೆಗೆ ಪ್ರಿಯ. ಕೇಳಿಸ್ತಾ ಎಲ್ಲರಿಗೆ ಮನೆಯಲ್ಲಿ ಏನಿಷ್ಟ ಬಾಬೂರಿಗೆ? ಏಕರಸ ಆತ್ಮಾಭಿಮಾನಿಯಾಗಿ ಬಾಬು ನೆನಪಲ್ಲಿ ಖುಷಿಯಾಗಿ ಆನಂದವಾಗಿರ್ರಿ ಮಕ್ಕಳೇ. ಹಾರ್ಕೊಂಡಿರಿ, ಯಚಲ ಅಡೋಲ ಅಟಲರಾಗಿರಿ, ಹಲ್ಚಲ್ ಬೇಡ ಅಂತಿದ್ದಾರೆ. ಅಚ್ಚಾ, ಐಸೆ ಮಾಸ್ಟರ್ ನಾಲೆಜ್ಫುಲ್, सदा सक्सेसफुल, सदा हर्षित रहने वाले, माया के सर्व आकर्षण से परे रहने वाले, मंजिल के समीप पहुंची हुई आत्माओं को बाप दादा का याद प्यार और नमस्ते. हम सब बच्चों की भी बाप दादा को याद प्यार और नमस्ते नमस्ते नमस्ते. शुक्रिया बाबा.
ಈ ಥರ ಸದಾ ಮಾಸ್ಟರ್ ನಾಲೆಜ್ಫುಲ್ ಸಕ್ಸಸ್ಫುಲ್, ಸದಾ ಅಂದರೆ ಜ್ಞಾನಪೂರ್ಣರು, ಸದಾ ಸಫಲರು, ವಿಜಯಿಗಳು, ಸದಾ ಹರ್ಷಿತರಾಗಿರ್ತಕ್ಕಂಥವ್ರು, ಸದಾ ಸರ್ವ ಆಕರ್ಷಣೆಯಿಂದ ದೂರ ಇರೋ ಮಕ್ಕಳಿಗೆ, ಗುರಿಯನ್ನು ಸಮೀಪ ಮುಟ್ಟಿರ್ತಕ್ಕಂಥ ಆತ್ಮಗಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. ಏನೋ ಸ್ಲೋಗನ್ ಏನು ಇಟ್ಕೊತೀರಾ ಮಾಯಾಜೀತಾಗಿ ಮುಂದುವರಿಯೋಕ್ಕೆ? ಸದಾ ಸಿ ಫಾದರ್, ಫಾಲೋ ಫಾದರ್, ಕಾಪಿ ಫಾದರ್, ತಂದೆ ಜೊತೆಗಾರರು, ಕಂಪ್ಯಾನಿಯನ್ ಬಾಬಾ. ಎಲ್ಲ ಬಾಬನ ಹತ್ರ ಪ್ರೀತಿಯಿಂದ ನನ್ನ ಮಡ್ಲಲ್ಲಿ ಕೂತ್ಕೊಳ್ಳಿ ಸಾಕು ಮಕ್ಕಳೇ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಇಲ್ಲಿ ಏನಕ್ಕೆ ಚಿರಿಂಬೆ ಥರ ಶರೀರದಲ್ಲಿ ಕೂತ್ಕೊಳ್ಳೋದು? ಬುದ್ಧಿ ಮೇಲಿರಲಿ, ಕೆಳಗಡೆ ಕೆಲಸ ಮಾಡಿ ಮಕ್ಕಳೇ ಅಂತಾರೆ, ಕಾರ್ಯ ಮಾಡಿ. ಏನು ಕಷ್ಟ ನಿಮಗೆ ಮಕ್ಕಳೇ ಅಂತಾರೆ. ಸರಿನಾ? ಓಂ ಶಾಂತಿ. ಯಾವ 3 ಶಕ್ತಿ ಬೇಕು ಮಾಯನ ಓಡ್ಸೋಕ್ಕೆ? ಒಂದು ಎದುರಿಸ್ತಕ್ಕಂಥ ಶಕ್ತಿ, ಪರಿಶೀಲನಾ ಶಕ್ತಿ ಮತ್ತು ನಿರ್ಣಯ ಶಕ್ತಿ. 3 ಶಕ್ತಿಗಳಿದ್ದರೆ ಓಡೋಗ್ಬಿಡುತ್ತೆ ಮಾಯೆ. ಪರಿಶೀಲನೆಗೆ, ನಿರ್ಣಯಕ್ಕೆ ಏನು ಬೇಕಂದ್ರು ನಿರಂತರ ಬುದ್ಧಿಯ ಏಕಾಗ್ರತೆ, ಮನಸ್ಸು ಬುದ್ಧಿಯ ಏಕಾಗ್ರತೆ. ಅಲ್ಲಿ ಮಾಯೆ ಎಷ್ಟೇ ಏನೇ ಬಂದ್ರೂ ದೂರದಿಂದನೇ ಗೊತ್ತಾಗ್ಬಿಡುತ್ತೆ. ಮಾಯಾ ಜೀತ್ ಆಗೋದು ಈಸಿ ಆಗಿಬಿಡುತ್ತೆ. ಅಷ್ಟು ಮಾಡೋಕ್ಕಾಗಲ್ವ ಮಕ್ಕಳೇ ಅಂತಾರೆ ಬಾಬವರು. ಸರಿನಾ? ಓಂ ಶಾಂತಿ.